गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡರು ರಚಿಸಿದಂತಹ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ. ಇದರಲ್ಲಿ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ. ಒಂದ್ ಸೆಕೆಂಡ್. ನಿಜಗುಣರು ರಚಿಸಿದಂತ ಕೈವೆಲ್ಲ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ. ಇದರಲ್ಲಿ ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಇಂದಿನ ಒಂದು ವಿಚಾರದಲ್ಲಿ ಕೂಡ 32ನೆಯ ಪದ್ಯದಲ್ಲಿ ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ಹಾನು ಅಂತ ಹೇಳಿದಂಥದ್ದು ಪರಿಪೂರ್ಣ ವಿಚಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಪರಿಪೂರ್ಣ ಸ್ವರೂಪದ ವಿಚಾರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ತಾನೇ ತನ್ನೋಳು ಅಂದ್ರ ನೀನ್ ಯಾರು ಹೇಳ್ತಾರ. ಯಾಕಂತಂದ್ರ ಪ್ರತ್ಯೇಕಾತ್ಮ ಸ್ವರೂಪವಾದಂಥ ಪರಮಾನಂದ. ಯಾಕಂತಂದ್ರ ಇಲ್ಲಿ ತನ್ನನ್ನ ಅಂತ ಹೇಳೋದ್ರಿಂದ ಏನಾದ್ರೂ ಆತ್ಮಾಶ್ರಯ ದೋಷ ಬರ್ತವೇನಂದ್ರ ಹಂಗ ಬರಂಗಿಲ್ಲ. ಯಾಕಂದ್ರೆ ಉಪಾಧಿ ಮೂಲಕ ಅರಿಯುವಂತ ಹರಿಸಿಕೊಳ್ಳುವಂತ ವ್ಯವಹಾರ ಇಲ್ಲಿ ನಡೆದದ. ಇರುವಂತದ್ದು ತಾನೇ ಅದಾನ, ಆದ್ರೆ ಉಪಾಧಿ ಮೂಲಕ ಏನ್ ನಡೆದದ ಅಂತಂದ್ರ ಅರಿಸಿಕೊಳ್ಳುವಂಥದ್ದು ಮತ್ತು ಅರಿಯುವಂಥವ್ನು. ಇಲ್ಲಿ ಆ ವ್ಯವಹಾರ ನಡೆದದ. ಹಂಗಾಗಿ ತನ್ನಲ್ಲೇ ಪ್ರತ್ಯೇಕಾತ್ಮನಾದಂತ ತನ್ನ ಸ್ವರೂಪ ನಿನ್ನಲ್ಲೇ ನೀ ತಿಳ್ಕೊಂಡಾಗ ಏನಾಗ್ತದ, ಪರಮಾನಂದಮಯ ಚಿತ್ ಅಖಂಡ ರೂಪ ಹಾನು ಅಂತ ಹೇಳ್ತಾರೆ. ನೀನು ನಿನ್ನೊಳಗ ನೋಡಿದಾಗ ಅನ್ನೇ ಅಲ್ಲ, ನೋಡ್ಕೊಂಡಾಗ ನೀನ್ ಹೆಂಗಿದ್ದೀಯ ಅಂತಂದ್ರ ಪರಮಾನಂದ ಚಿತ್ ಅಖಂಡ ರೂಪ ಅಹನು ಅಂತ ಹೇಳುವಂತ ವಿಚಾರವನ್ನ ನಿನ್ನೆ ಕೆಲವು ವಿಚಾರಗಳು ಬಂದು ನಿನ್ನೆಯಲ್ಲಿ ಇಲ್ಲಿ ಕೂಡ ಪೂರ್ಣವಾದಂಥ ಆತ್ಮ ಅದ್ವಯ ಆಗಿದ್ದಾನ, ಏಕವಾಗಿದ್ದಾನ ಅನ್ನುವಂಥ ವಿಚಾರವನ್ನ ಅವರು ನಿನ್ನೆ ಹೇಳಿದ್ರಿ. ಇವಾಗ ನಾವು ಮೂರನೇ ನುಡಿನೂ ಆಗ್ಯದ. 4ನೇ ನುಡಿಯಿಂದ ನೋಡೋಣ. ಗಗನದಂದದಿ ನಿರವಯನ ಅಹುದರೆಂದೇ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ನಿಗಮವು ಅನಂತನೆಂದೊರೆಯುವುದು ಅದರಿಂದಾವ ಬಗೆ ದೂರದಿಹುದು ಅದರಿಂದ ಅಗಣಿತನಹನು ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಆತ್ಮ ಹೆಂಗಿದ್ದಾನ ಅಂತಂದ್ರೆ ಹೇಳ್ತಾರ ಅಗಣಿತ ಅಂತ ಹೇಳ್ತಾರ. ಗಗನದಂದದಿ ಅಂತ ಹೇಳಿದ್ರ ಆಕಾಶದ ಒಂದು ದೃಷ್ಟಾಂತ ಕೊಡ್ತಾರ ಅವರು. ಆಕಾಶ ಹೆಂಗಿದೆ ಅಂತಂದ್ರ ಪರಿಪೂರ್ಣವಾಗ್ಯದ. ಮತ್ತೆ ಅವಯವಗಳು ಅದಾವೇನು? ಅವಯವ ಅಂತಂದ್ರೆ ಈಗ ನಮ್ಮ ಶರೀರ ಐತಲ್ಲ, ಒಂದು ಗಿಡ ಐತೆ, ಅದಕ್ಕೆ ಟೊಂಗೆಗಳಾಗಿರ್ಬೋದು, ಹಲವಾರು ರೀತಿಯಿಂದ ಇರ್ತಾವಲ್ಲ, ಆ ರೀತಿ ಇರುವಂತದ್ದು. ನಮ್ಮ ಶರೀರಕ್ಕೆ ಕೈ, ಕಾಲು, ಕಣ್ಣು, ಮೂಗಿ ಹೆಂಗ ಅದಾವ ಅವಯವಗಳು ಅದಾವಲ್ಲ, ಆ ರೀತಿ ಏನಾದ್ರೂ ಐತೇನ ಆಕಾಶದಂತೆ? ಆಕಾಶಕ್ಕೆ ಏನಾರು ಅದಾವೇನ ಅವಯವಗಳು ಅಂತಂದ್ರೆ ಇಲ್ಲ, ಏನು ಇಲ್ಲ ನೋಡ್ರಿ.
ನಿರವಯದಿಂದ ಕೂಡಿದಂಥದ್ದು, ಯಾವ ಅವಯವಗಳು ಇಲ್ಲ. ಹಂಗಾಗಿ ಆಕಾಶದಂತೆ ನಿರವಯನಾದ್ದರಿಂದ ಯಾವುದು ನಿನ್ನ ಸ್ವರೂಪ ಅಂದ್ರ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಹೆಂಗದನಂದ್ರೆ ಏಕವಾಗಿ ಅದನ ಯಾಕಂತಂದ್ರ ಅದ್ವಯ ಆಗಿರುವಂಥವನು, ಏಕವಾಗಿರುವಂಥವನು. ಅದಕ್ಕೆ ಯಾವುದು ಅವಯವಗಳು ಇಲ್ಲ, ಆತ್ಮನಿಗೆ ಯಾವ ಅವಯವಗಳು ಇಲ್ಲ. ಮತ್ತೆ ನಿರವಯದಿಂದ ಕೂಡಿದಾನ. ಮತ್ತೆ ಸ್ವಗತ ಸಜಾತಿ ವಿಜಾತಿ ಇವುಗಳಿಂದ ಏನಾದ್ರು ಕೂಡಿದಾನೇನು ಈ ರೀತಿ? ಯಾಕಂದ್ರ ಸ್ವಗತ ಅಂತಂದ್ರ ನಾವ್ ಇಂದಿನ ವಿಚಾರಗಳಲ್ಲಿ ಬಂದಿದಾವ. ಯಾಕಂದ್ರ ಶರೀರದ ಇವೆಲ್ಲ ಅವಯವಗಳು ಏನಾಗ್ತದೆ ಸ್ವಗತ ಅಂತ ಹೇಳಿಸ್ಕೊಳ್ತದ. ಅಂದ್ರೆ ಸಜಾತಿ ಅಂದ್ರೆ ಈಗ ಮನುಷ್ಯರು ಅನ್ನುವಂಥ ವಿಚಾರದಲ್ಲಿ ಸಜಾತಿ ಅಂತ ಹೇಳಿಸ್ಕೊಳ್ತದ. ವಿಜಾತಿ ಅಂತಂದ್ರ ಈಗ ಗಿಡ ಮರಗಳಾಗಿರ್ಬೋದು, ಪರ್ವತ, ಇವೆಲ್ಲ ಭಿನ್ನವಾಗಿರುವಂಥದ್ದು ಅದು ವಿಜಾತಿ ಅಂತ ಹೇಳ. ಇದು ಏನಾದ್ರೂ ಆತ್ಮನಿಗೆ ಈ ತರ ಇದ್ದಾವೇನು ಅಂತಂದ್ರ ಭೇದಗಳಿಂದ ರಹಿತನಾಗಿರುವಂಥ ಯಾವ ಭೇದಗಳು ಆತನಲ್ಲಿ ಇಲ್ಲ ನೋಡ್ರಿ. ಅಂದ್ರ ಹೆಂಗದನ ಆತ್ಮನ ಬಿಟ್ಟು ಭಿನ್ನವಾದಂತ ವಸ್ತುಗಳು ಅಲ್ಲಿ ಸ್ವಗತಾದಿ ಭೇದ ತ್ರಯದಿಂದ ಕೂಡಿದಾವ. ಆತ್ಮನ ಬಿಟ್ಟು ಭಿನ್ನ ವಿಷಯಗಳು ಏನದಾವ ಅವೆಲ್ಲ ಸರ್ವ ಪದಾರ್ಥಗಳು ಈ ಸ್ವಗತಾದಿ ಈ ಭೇದ ತ್ರಯದಿಂದ ಅವೆಲ್ಲ ಕೂಡಿದಾವ. ಆದ್ರೆ ಆತ್ಮನಲ್ಲಿ ಅದಾವೇನು ಅಂತಂದ್ರೆ ಇಲ್ಲ. ನಮ್ಗೆ ಇಲ್ಲಿ ಅಜ್ಞಾನ ಆಗಿರುವಂತಹದ್ದು. ಯಾಕಂದ್ರ ಅನಾತ್ಮವಾಗಿರುವಂತದ್ರಲ್ಲಿ ಆತ್ಮಭಾವ ಮಾಡೋದಕ್ಕಾಗಿ ನಮ್ಗ ಇಷ್ಟೆಲ್ಲ ಬಂಧಕ ಗುರಿಯಾಗಿರುವಂಥದ್ದು. ಯಾಕಿಷ್ಟು ನಮಗ್ ದುಃಖ ಆಯ್ತು ಅಂತಂದ್ರ ಅನಾತ್ಮವಾಗಿರುವಂಥದ್ರಲ್ಲಿ ಆತ್ಮಭಾವ ಮಾಡಿದ್ದೀವಿ. ಆತ್ಮ ಹೆಂಗಿದಾನಂದ್ರ ನಿರವಯದಿಂದ ಕೂಡಿದಾನ, ಪರಿಪೂರ್ಣ ಆಗಿದಾನತ. ಅದಕ್ಕ ಆತ್ಮನ ಬಿಟ್ಟರೆ ಸರ್ವ ಪದಾರ್ಥಗಳೆಲ್ಲ ಭೇದದಿಂದ ಕೂಡಿದಾವ, ಭಿನ್ನವಾಗಿ ಕೂಡಿದಾವ, ಭೇದ ತ್ರಯದಿಂದ ಕೂಡಿದಾವ ನೋಡ್ರಿ. ಅದಕ್ಕೆ ಹೇಳ್ತಾರೆ ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತಮಗಿಲ್ಲದೆ ಗಗನದಂತ ವಿರಳ ಮಹಾಶಂಭೋ ಲಿಂಗದೋಡ ನಗಲಿಕೆ ತಮಗಿಲ್ಲ ಧನುಭೂತಿ ಜನಿಸದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಬೊಮ್ಮವನರಿವೆನೆಂದು ಬಳಲುವರೋ ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಎಷ್ಟು ನಮ್ಗೆ ಧೈರ್ಯ ಕೊಡ್ತಾರ ನೋಡ್ರಿ. ಎಲ್ಲೆಲ್ಲೋ ಆನಂದ ಐತಂತ ಹುಡುಕ್ತಿವಿ, ಎಲ್ಲೆಲ್ಲೋ ಪರಮಾತ್ಮ ಅಂತ ಹುಡುಕ್ತಿವಿ, ಎಲ್ಲೆಲ್ಲೋ ಬ್ರಹ್ಮನ್ ನೋಡ್ತೀವಿ, ಹಂಗೈತೆ ಹೊರಮುಖ ನೋಡ್ತಾ ಇದ್ದೀವಲ್ಲ, ಎಷ್ಟು ಆನಂದ ನೋಡ್ರಿ. ನಮ್ಮೊಳಗೆ ನಾವೇನಿಲ್ಲ, ಸುಮ್ಮ ಗುರುನಾಥ ಹಿಂಗ ಹೇಳುವಂತ ಸದ್ಗುರುನಾಥ ಸಿಕ್ಕ ಚಂದ ಶರೀರ. ಯಾಕಂದ್ರೆ ನಾವಿದ್ದಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ ಕೂತ್ಕೊಂಡು ಕುಂತು ಕೇಳೋದು ಅಷ್ಟೇ ನೋಡ್ರಿ. ಎಷ್ಟು ಆನಂದ ಐತಿ ನೋಡ್ರಿ. ಎಲ್ಲೇ ಹೋಗಿ ದಣಕದ ಐತೇನ್ರಿ ಇಲ್ಲಿ? ಬಹಳ ಆಯಾಸ ಮಾಡ್ಕೊಳ್ಳೋದು ಐತೇನ್ರಿ ಇಲ್ಲಿ? ಏನಿಲ್ಲ. ಅದಕ್ಕೆ ನಮ್ಮೊಳಗಡೆ ಇರುವಂತ ಆತ್ಮ ಹೆಂಗಿದ್ದಾನಂತ ಹೇಳ್ತಾರ, ಯಾವ್ದಕ್ಕೂ ಒಳಪಟ್ಟವನಲ್ಲ ಅದ. ಎಷ್ಟು ಚಂದ ಹೇಳ್ತಾರ ನೋಡಿ. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತಮಗಿಲ್ಲದೆ ಗಗನದಂತ ವಿರಳ ಮಹಾಶಂಭೋ ಲಿಂಗದೋಡ ನಗಲಿಕೆ ತಮಗಿಲ್ಲ ಅನುಭೂತಿ ಜನಿಸದೆ. ಎಷ್ಟು ಚಂದ ಹೇಳ್ತಾರ. ಅದಕ್ಕೆ ಇಲ್ಲಿ ಕೂಡ ನಿರವಯದಿಂದ ಕೂಡಿದಂಥವನು ಆತ್ಮನ ಬಿಟ್ರೆ ಬೇರೆ ಎಲ್ಲನೂ ಭೇದ ತ್ರಯದಿಂದ ಕೂಡಿದಾವ. ಆತ್ಮ ಹೆಂಗದನ? ನಿರವಯದಿಂದ ಅವನ. ಆತ್ಮನ ಏನಾರ ಆತ್ಮ ಪರಮಾತ್ಮ ನಾವ್ ಇವತ್ತು ಆಕಾರಗಳು ಮಾಡಿ ಕುಡಿಸಿದೀವಲ್ಲ, ನಾವು ಸ್ವಲ್ಪ ಚಿಂತನ ಮಾಡ್ಬೇಕು. ಎಲ್ಲ ಶ್ರುತಿಗಳು ಹೇಳ್ತಾವ ನಿರಾಕಾರದಿಂದ ಕೂಡಿದಾನಂತೀವಿ, ನಾವು ಆಕಾರ ಕೊಟ್ಟಿದೀವಿ. ಇಲ್ಲೇ ದಾರಿ ತಪ್ಪಿದ್ದು ನಮ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಆತ್ಮನು ನಿರವಯದಿಂದ ಇದ್ದಾನ, ಯಾವ ಅವಯವಗಳು ಇಲ್ಲ. ಮತ್ತೆ ಆಕಾರದಿಂದ ಅದನ್ನೇನ ಆತ್ಮ ಪರಮಾತ್ಮ ಯಾವ ಆಕಾರ ಅತಿಗಿಲ್ಲ. ಏನು ಹೇಳ್ತಾರೆ ಇಲ್ಲಿ? ನಿರಾಕಾರವಾಗಿ ಅದನ್ನತ. ಮತ್ತ ಭೇದ ತ್ರಯ ರಹಿತನಾಗಿದ್ದಾನ, ಅತಿಗೆ ಯಾವುದು
ಇಲ್ಲ, ಯಾವ ಸ್ವಗತಾದಿ ಭೇದಗಳು ಅದಕ್ಕಿಲ್ಲ. ಮತ್ತೆ ಇಲ್ಲಿ ಹೇಳ್ತಾರ ಸ್ವಗತಾದಿ ಭೇದವಿಲ್ಲದ ಕಥೆಂದೆ ನಿಗಮ ಅನಂತಮೆಂದೊರಿಯುವುದು ಅದರಿಂದ ಅವ ಬಗೆ ದೂರದಿಹುದರಿಂದ ಅಗಣಿತ ನಹನು ಅಂತ ಹೇಳಿ. ನಿಗಮ ಅಂತಂದ್ರೆ ಯಾವುದು? ಆಗಮಾದಿ ಯಾವುದು? ಈ ಋಗ್ವಾದಿ ಅಂತದ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಅಂತ ವೇದಗಳು 4 ವೇದಗಳು ಅದಾವಲ್ಲ. ಇವು 4 ವೇದಗಳಲ್ಲಿ ಇವು ಆಗಮ ಮತ್ತೆ ನಿಗಮ. ಇಲ್ಲಿ ಕೂಡ ನಿಗಮ ಇವೇನ್ ಹೇಳ್ತಾವಂದ್ರ ಅನಂತಮೆಂದೊರಿಯುವುದರಿಂದ. ಈ ನಿಗಮ ಅನ್ನುವಂಥದ್ದು ಈ ಆಗಮದಲ್ಲಿ ಇದು ವೇದದಲ್ಲಿ 2 ಭಾಗ, ಆಗಮ ನಿಗಮ. ನಿಗಮ ಅಂದ್ರೆ ವೇದ, ವೇದ ಅಂದ್ರೆ ಜ್ಞಾನದನ್ನೇ ಹೇಳುವಂಥದ್ದು. ಈ ವೇದದ ವಾಕ್ಯ ಆದ್ರೂ ಕೂಡ ಎಲ್ಲಿ ಹೇಳಿದ್ದಿದ್ದು? ನಿಗಮದಲ್ಲಿ ಹೇಳಿದಂಥದ್ದು. ಅದಕ್ಕೆ ಹೇಳ್ತಾರ ಮಹಾತ್ಮರು, ನೋಡ್ರಿ ಆಗಮದಲ್ಲಿ ಇಷ್ಟು ದಿವಸ ನಾವು ಆಗಮದಲ್ಲಿ ನೋಡ್ಕೊಂಡು ಬಂದು ಅದ್ರ ಪ್ರಕಾರ ನಡ್ಕೊಂತ ಇಷ್ಟು ದಿವಸ ಬಂದಿದ್ದೀವಿ. ಆಗಮದಲ್ಲಿ ಒಂದು ಕರ್ಮದ ಬಗ್ಗೆ, ಉಪಾಸನ ಬಗ್ಗೆ, ಇದ್ರ ಬಗ್ಗೆ ಹೇಳ್ಕೊಂಡು ಬಂದಿರ್ತಾರ. ಈಗ ಅದು ವೇದದ ಒಂದು ಪೂರ್ವ ಭಾಗ, ಇದು ವೇದಾಂತ, ವೇದದ ಅಂತ್ಯ ಭಾಗ. ಇದು ಅಲ್ಲಿ ಮಹಾತ್ಮರ ಹೇಳ್ತಾರೆ ಈ ತತ್ವಮಸಿ ವಾಕ್ಯ ಅವ್ರು ಹೇಳಕತ್ತಾರೆ, ನೀನೆ ಪರಬ್ರಹ್ಮ ಸ್ವರೂಪ ಇದೆಯಾ ಅಂತ. ಅದಕ್ಕೆ ನಂಬಲೇಬೇಕು. ನೀನು ನಂಬಂಗಿಲ್ಲ ಅಂತಂದ್ರ ಕೆಲವೊಂದು ದೃಷ್ಟಾಂತಗಳು ಕೂಡ ಹೇಳ್ತಾರ ಅವರು. ಆಗಮ ಮತ್ತೆ ನಿಗಮ, ಆಗಮಕ್ಕಿಂತ ನಿಗಮ ವೇದಾಂತದ ಅಂತ್ಯ ಭಾಗ ಮೇಲ್ಮಟ್ಟದ್ದು, ಆಗಮ ಭಾಗ ಕೆಳಗಿನ ಮಟ್ಟದ್ದು. ಅಲ್ಲೇ ಅಂತ ಪರಿ ಇಲ್ರಿ ವೇದದಾಗ ಹೇಳ್ಯಾರಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನೀನು ಅದನ್ನ ಅಷ್ಟೆಲ್ಲ ನಂಬ್ತಿ ಅಂತಂದ್ರ ನಿಗಮದಲ್ಲಿ ಹೇಳಿದಂತ ಸದ್ಗುರು ಹೇಳಿದಂತ ವಾಕ್ಯ ತಪ್ಪಿರ್ತಾವೇನ? ಅದನ್ನ ಯಾಕೆ ನಂಬಂಗಿಲ್ಲ ನೀನು? ಮಹಾತ್ಮರು ಬಹಳಷ್ಟು ಹೇಳ್ತಾರ ಇಲ್ಲಿ. ಯಾಕಂದ್ರ ವೇದ ವಾಕ್ಯ ಆದ್ರೂ ಕೂಡ ಏನ್ ಹೇಳ್ತಾರ, ಅನಂತವಾಗಿರುವಂಥದ್ದು. ಅಲ್ಲಿ ಕೂಡ ಯಾವುದು? ದೇಶ, ಕಾಲ, ವಸ್ತುಗಳು ಅವೇನಂದ್ರೆ ಒಂದು ಹಂತಕ್ಕೆ ಬರುವಂಥವು. ಇದು ಒಂದು ಅಳತೆ ಇರದೇ ಇರುವಂಥದ್ದು, ಅಂದ್ರೆ ಅನಂತವಾಗಿರುವಂಥದ್ದು. ಹಂತ ಅಂದ್ರೆ ಇಷ್ಟಿಷ್ಟಕ್ಕಂತ ಲಿಮಿಟಿಗೆ ಬರುವಂಥದ್ದು, ಅನಂತ ಅಂದ್ರೆ ಲಿಮಿಟಿಗೆ ಬಾರದೇ ಇರುವಂಥದ್ದು. ಈ ದೇಶ ಅನ್ನುವಂಥದ್ದಕ್ಕಾಗ್ಲಿ ಕಾಲ ಮತ್ತೆ ವಸ್ತುಗಳಿಗೆ ನಿಲುಕದೇ ಇರುವಂಥದ್ದು ನಿನ್ನ ಸ್ವರೂಪ. ಅದಕ್ಕ ಇವು ಯಾವ ಹೇಳ್ತಾವಂದ್ರೆ ವೇದದಲ್ಲಿರುವಂತ ವಾಕ್ಯಗಳು ಹೇಳಕತ್ತವ, ಮತ್ತೆ ಆಗಮದಲ್ಲಿರುವಂಥದ್ದಲ್ಲ. ನಾವು ಬಹಳಷ್ಟು ಇಲ್ಲಿ ತಪ್ಪುತ್ತೀವಿ. ಏನಂತಂದ್ರ ಇಲ್ರಿ ಯಜ್ಞ ಯಾಗಾದಿಗಳನ್ನ ಕರ್ಮಗಳನ್ನ ಮಾಡಿದ್ರ, ಹಂಗ ಮಾಡಿದ್ರ ಹಿಂಗ್ ಮಾಡಿದ್ರ ಇದನ್ನು ವೇದಗಳಲ್ಲೇ ಹೇಳ್ಯಾರ, ಅದಕ್ಕೆ ನಾವು ಮತ್ತ ವೇದಗಳಲ್ಲಿ ಹೇಳ್ಯಾರ ಅಂದ್ರೆ ನಾವು ಅದರಿಂದ ಇದಕ್ಕೆ ಹಚ್ಚಬಾರ್ದು, ಇದರಿಂದ ಅದಕ್ಕೆ ಹಚ್ಚಬಾರ್ದು. ನಿಗಮ ಭಾಗದಲ್ಲಿ ಬರೀ ಜ್ಞಾನದ ಬಗ್ಗೆನೇ ಹೇಳ್ತಾರ ಅವ್ರು, ಅದೇ ಶ್ರೇಷ್ಠ. ಅಲ್ಲಿ ಯಾಕೆ ಹೇಳಿದಾರೆ ಅಂತಂದ್ರೆ ಇನ್ನೂ ನಿನ್ನ ಬುದ್ಧಿಗೆ ಅನುಗುಣವಾಗಿ ಅಲ್ಲಿ ಇನ್ನ ಸ್ವಲ್ಪ ಇನ್ನ ಮುಂದೆ ಬೆಳಿಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಪೋರ್ಟ್ ಮಾಡ್ತಾರೆ ನಿನಗೆ. ಎಲ್ಲಿ? ಆಗಮದಲ್ಲಿ ಸಪೋರ್ಟ್ ಮಾಡಿ ಅಲ್ಲಿ ಏನಾಗ್ತದೆ, ಯಾವುದೇ ಕರ್ಮಗಳು ಎಷ್ಟೇ ಮಾಡಿದ್ರು ಕೂಡ ಅದಕ್ಕೊಂದೇ ಫಲ ಇರುವಂತದ್ದು. ಕಾಮ್ಯ ಭಾವನೆಯಿಂದ ಮಾಡಿದ್ರೆ ಭೋಗಗಳು ಸಿಗ್ತಾವ, ಭೋಗಗಳ ಅಪೇಕ್ಷೆಯಿಂದ ಮಾಡಿದ್ರೆ ನಮ್ಗ ಭೋಗದ ವಸ್ತುಗಳು ಸಿಗ್ತಾವ. ಆದ್ರೆ ನಿಷ್ಕಾಮ ಭಾವದಿಂದ ಮಾಡಿದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧ ಆದಂತ ಅಂತಃಕರಣದಲ್ಲಿ ವಿವೇಕ ಜಾಗ್ರ ಆಗ್ತದೆ. ಹೆಂಗ್ ಜಾಗ್ರ ಆಗ್ತದಂತಂದ್ರ ಆತ್ಮ ಯಾವುದು, ಅನಾತ್ಮ ಯಾವುದು, ಇದು ನಾನು ಇಲ್ಲಿ ಯಾಕೆ ಬಂದೆ, ಇದು ಸಂಸಾರ ಅಂದ್ರೇನು, ಜನನ ಅಂದ್ರೇನು, ಮರಣ ಅಂದ್ರೇನು, ಇದು ಎಲ್ಲಿ ಹೋಗ್ತದ, ಇದು ಎಲ್ಲಿಂದ ಬಂದದ, ಇವು ಎಲ್ಲ ಭಾವನೆಗಳು ಆ ಮನಸ್ಸಿನಲ್ಲಿ ತಾನೇ ಉತ್ಪತ್ತಿ ಆಗಕ್ ಶುರುವಾಗ್ತಾವ. ಯಾಕಂದ್ರೆ ಈ ಪುಣ್ಯದ ಫಲದಿಂದ. ಯಾವಾಗ ನಿಷ್ಕಾಮದ ಪುಣ್ಯ ಫಲ ಜಾಸ್ತಿ ಆಯ್ತಂದಾಗ ನಮ್ಮ ಮನಸ್ಸಿನಲ್ಲಿ ಗುರುವಾಕ್ಯವನ್ನು ಕೇಳ್ಬೇಕು, ಇದಂದ್ರೇನು ಇದೆ ಅಂದ್ರೇನು ಅಂತ ಅಲ್ಲಿ ವಿವೇಕ ಜಾಗ್ರ ಆಗ್ತದೆ. ಅದಕ್ಕ ಆ ವಿವೇಕ ಜಾಗ್ರ ಆದಾಗ ಅವಾಗ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪುಣ್ಯಕನ್ಸವಾಗಿ ಸಿಗುವಂಥದ್ದು, ಆತನ ವಾಕ್ಯಗಳು ಸಿಗುವಂಥದ್ದು, ಅಂಥ ಗುರುಗಳಿಗೆ ಶರಣಾಗತನಾಗುವಂಥದ್ದು, ಇವೆಲ್ಲ ನಡೀತಾವ. ಆತ ಏನ್ ಮಾಡ್ತಾನೆ, ಅದಕ್ಕೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕೂ. ಸದ್ಗುರುಗಳಂತ ಯಾರಿಗೆ ಅನ್ಬೇಕಂದ್ರೆ ಇದು ಸತ್ಯಾದ ಮಿಥ್ಯ ಅಂತ ಹೇಳಬೇಕು. ಹೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮತ್ತೆ ಹೇಳಿಲ್ಲ ಅಂತಂದ್ರೆ ಮಿಥ್ಯ ಇದ್ದಕ್ಕೆ ಸತ್ಯ ಅನ್ಕೊಂಡು ಕುಂತೀವಲ್ಲ ನಾವು. ಏನ್ ಮಾಡೋದು? ಈ ಗುರು ಒಬ್ಬನಿಗೆ ಹೇಳ್ಬೇಕು. ಜಗತ್ತಿನೊಳಗೆ ಯಾರು ಇಲ್ಲ ಹೇಳೋರು. ಬಂಧುಗಳಾದವರು ಬಂದುಂಡು ಹೋಗೋರು, ಬಂಧನ ಕಳೆಯಲರಿಯರು. ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳಿದ್ದಾರೆ.
ಹಂಗಾಗಿ ಇಲ್ಲಿ ವೇದಗಳಲ್ಲಿ ಹೇಳ್ತಾರೆ, ತತ್ವಮಸಿ ವಾಕ್ಯವನ್ನೇ ಹೇಳ್ತಾರಲ್ಲಿ. ಆ ಸದ್ಗುರು ವೇದದ ವಾಕ್ಯಗಳನ್ನ ಹೇಳ್ತಾರೆ, ಶ್ರುತಿ ಪ್ರಮಾಣಗಳನ್ನ ಇಟ್ಟು ಹೇಳ್ತಾರೆ. ಅಲ್ಲಿ ಕೂಡ ಏನ್ ಹೇಳ್ತಾರ, ನಿನ್ನ ಸ್ವರೂಪ ಪರಿಪೂರ್ಣವಾದಂತ ಸ್ವರೂಪ, ಅದಕ್ಕೆ ಯಾವುದೂ ಒಂದು ಲಿಮಿಟ್ ಇಲ್ಲ, ಅದಕ್ಕೆ ಅನಂತ ಅಂತ ವೇದಗಳು ಕೂಡ ಹೇಳ್ತಾವಪ್ಪ. ಯಾವುದು ನಿಗಮ ಭಾಗದಲ್ಲಿರುವಂಥದ್ದು ಅಂದ್ರ ಈ ದೇಶ ಅನ್ನುವಂಥದ್ದು ಇದೇ ದೇಶದಲ್ಲಿ ಅದಾನ, ಈ ಕಾಲದಲ್ಲಿ ಅದಾನ, ಈ ವಸ್ತುಗಳಲ್ಲೇ ಅದಾನ ಅನ್ನುವಂಥದ್ದು ಐತೆ ನಿನ್ನ ಸ್ವರೂಪ ಅಂತಂದ್ರ ಒಂದು ದೇಶಕ್ಕಾಗಿರ್ಬೋದು, ಒಂದು ಕಾಲಕ್ಕಾಗಿರ್ಬೋದು, ಒಂದು ವಸ್ತುವಿಗಾಗಿರ್ಬೋದು, ಯಾವುದ್ರಲ್ಲಿ ಆತ ಇಷ್ಟಿಷ್ಟೆ ಅಂತ ಹೇಳ್ಕೊಳಂಗಿಲ್ಲ. ಯಾಕಂತಂದ್ರೆ ಇವೆಲ್ಲವನ್ನ ಮೀರಿರುವಂತವನು, ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರುವಂತವನದಾನ. ನಿನ್ನ ಸ್ವರೂಪ ಹಂಗೈತೆಪ್ಪ, ಪರಿಪೂರ್ಣವಾದಂತ ಸ್ವರೂಪ. ಅಷ್ಟಿಷ್ಟಂತಲ್ಲ, ಇಷ್ಟೇ ಅದ ಅಷ್ಟೇ ಅದಂತ ಇಲ್ಲ. ಅದಕ್ಕ ಮತ್ತೆ ಎಲ್ಲ ದೇಶದಲ್ಲೂ ಅದಾನ, ಎಲ್ಲ ಕಾಲದಲ್ಲೂ ಅದಾನ, ಮತ್ತೆ ಎಲ್ಲ ಕಡೆ ತುಂಬಿದಾನ. ಇಷ್ಟಿಷ್ಟಂತನಿಲ್ಲ. ಅದಕ್ಕ ಬರೇ ಹೊರಗಡೆ ನೋಡ್ತೀವಲ್ಲ, ಆದ್ರ ಭಗವಂತ ಅಲ್ಲಿನೂ ಅದಾನ, ನಿನ್ನೊಳಗಿಲ್ಲ. ಎಲ್ಲಾ ಕಡೆ ಇದ್ದಂಥವ್ ನಿನ್ನೊಳಗಿಲ್ಲನ, ಎಲ್ಲಾ ಕಡೆ ತುಂಬಿದಾನತ. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದ. ಎಲ್ಲ ಕಡೆ ತುಂಬಿದ. ನಿನ್ ಕಣ್ಣು ತೆಗಿಬೇಕಷ್ಟೇ, ಬಹಳ ದೂರ ಏನಿಲ್ಲ ಇದು. ನಾವಿವತ್ತು ಬಹಳ ದೂರ ಮಾಡ್ಕೊಂಡ್ಬಿಟ್ಟಿವಿ. ಪರಮಾತ್ಮ ಬಹಳ ದೂರದನ್ರಿ, ಯಾವಾಗ ಸಿಗ್ತನ್ರಿ ಓ ಅಂತಂತೀವಿ. ಅಂತ ಆನಂದ ಬಹಳ ದೂರ ಐತ್ರಿ, ಮಹಾತ್ಮರು ಅಷ್ಟೆಲ್ಲ ಮಾಡ್ಕೊಂಡ್ರೆ ನಮ್ಮಂತರ ಏನಾಗ್ತದ್ರಿ ಅಂತೀವಿ. ಬಹಳ ಸುಲಭನೂ ಅದ, ಅಷ್ಟೇ ಕಠಿಣನೂ ಅದ. ಹಲೋ, ಅಷ್ಟೇ ಕಠಿಣನೂ ಅದ, ಅಷ್ಟೇ ಸುಲಭನೂ ಐತೆ. ಬಹಳ ದೂರ ಏನಿಲ್ಲ ನೋಡ್ರಿ, ಬಹಳ ಹತ್ರ ತಿಳ್ಕೊಂಡಾಗ ಏನಿಲ್ಲ. ಯಾಕ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸಿ ಎಲ್ಲಾ ಕಡೆ ತುಂಬ್ಯಾರ. ಆದ್ರ ಒಂದ್ ಸ್ವಲ್ಪ ನೀನು ಆ ಜ್ಞಾನದ ಕಣ್ಣು ಓಪನ್ ಆಗ್ಬೇಕಷ್ಟೇ. ಆಯ್ತಂದಾಗ ನೀನ್ ಎಲ್ಲಿ ನೋಡ್ತಿದಿ ಆ ಸ್ವರೂಪನೇ ಕಾಣಕ್ ಶುರು ಆಗ್ಬಿಡ್ತದ, ಆನಂದದ ಸ್ವರೂಪನೇ. ಈಗ ಯಾಕಂದ್ರ ಈ ಈಗ ಬಿಸಿಲು ಬಹಳ ಐತಿ, ಎಲ್ಲಾ ಕಡೆ ಬಿಸಿಲು ಐತ್ರಿ ಅಂದ್ರೆ ಎಲ್ಲಾ ಕಡೆ ನಾವು ಏನು ಕೂಲಿಂಗ್, ಯಾಕಂತಂದ್ರ ಬೇರೆ ಬೇರೆ ತಂಪಾಗಿರುವಂತದ್ದು ಏನಾದ್ರು ಮ್ಯಾಟ್ ಗಿಟ್ ಹಾಕೊಂಡು ಎಲ್ಲಾ ಮಾಡ್ಕೊಂಡು ಅಲ್ಲಿ ತಂಪು ಕಾಣ್ಲಿ ಅಂತ ಏನಾದ್ರು ಮಾಡ್ಕೊಳಕ್ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲ. ನಮ್ಗೇನಾಗ್ತದ ಅಂತಂದ್ರೆ ಇಲ್ಲ ಒಂದು ಫೋನ್ ಬಂದಿತ್ತು, ನಾನು ಅದಕ್ಕೆ ರಿಸೀವ್ ಮಾಡ್ಲಿಲ್ಲ, ಅದಕ್ಕೆ ಹಂಗಾಯ್ತು. ಈಗ ಅದಕ್ಕೆ ಹೇಳ್ತಾರ ಎಲ್ಲಾ ಕಡೆ ತಂಪು ಆಗ್ಲಿ ಅಂತ ಹೇಳ್ಬಿಟ್ಟು ಏನಾದ್ರ ಮಾಡಕ್ ಸಾಧ್ಯ ಅದೇನಂದ್ರ ನಾವ್ ಎಲ್ಲಾ ಕಡೆ ತಂಪು ಕಾಣ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಲಿಂಗ್ ಗ್ಲಾಸ್ ಒಂದು ಹಾಕೊಳ್ಬಹುದು ನೋಡ್ರಿ. ಆ ಕೂಲಿಂಗ್ ಗ್ಲಾಸ್ ಒಂದ್ ಹಾಕೊಂಡ್ರ ಎಲ್ಲಿ ನೋಡಿದ್ರು ಒಂಥರ ತಂಪು ಅನ್ಸಕ್ ಶುರು ಆಗ್ತದಲ್ಲ. ಅದ್ರಂಗ ಎಲ್ಲಾ ಕಡೆ ಚೆಲ್ಲಿದಂತ ಏನು ಪರಬ್ರಹ್ಮ ಸ್ವರೂಪ, ಅದಕ್ಕ ಸಾರಿ ಚೆಲ್ಲದ ಮುಕುತಿ ಅಂದ್ರೆ ಆನಂದದ ಸ್ವರೂಪ ಎಲ್ಲಾ ಕಡೆ ಅದ. ನೀನ್ ನೋಡಿ ಎಲ್ಲಿ ನೋಡ್ತಿದಿ ಆ ಸ್ಥಿತಿ ತುಂಬ್ಯದ. ಅದಕ್ಕೆ ಇಲ್ಲಿ ಜ್ಞಾನದ ಒಂದು ಕಣ್ಣು ತೆಗೆದ್ಬಿಟ್ರೆ ಸಾಕು, ಅಷ್ಟು ಅದ್ಭುತವಾಗಿರುವಂಥದ್ದು. ಅದಕ್ಕೆ ದೇಶ ಕಾಲ ವಸ್ತು ಎಲ್ಲಾ ಕಡೆ ತುಂಬಿದಾನ. ಮತ್ತೆ ಯಾವ್ದಕ್ಕೂ ಆತ ಯಾವ್ದ್ರಾಗ ಬೆರೆತಿಲ್ಲ, ಆದ್ರೆ ಎಲ್ಲಾ ಕಡೆ ತುಂಬಿದಾನ. ಇನ್ನ ಸ್ವರೂಪ ಹೆಂಗದ, ಎಲ್ಲಾ ಕಡೆ ತುಂಬಿದಂಥದ್ದು. ಅದರಿಂದ ಇದು ಅನಂತ ಅಂತ ಯಾವ್ ಹೇಳ್ತಾವಂದ್ರ ನಿಗಮಗಳಲ್ಲಿ ವೇದಗಳಲ್ಲಿ ಹೇಳ್ತದ ಅಂತ ಹೇಳ್ತಾರ ಅವ್ರು. ಯಾಕೆ ಇಷ್ಟ ಉತ್ಕೃಷ್ಟವಾದಂತಹ ಈ ನಿಜಗುಂಡ್ರು ಸರ್ಪಭೂಷಣರು ಇವೆಲ್ಲ ಯಾಕಂತಂದ್ರ ಈ ಪ್ರಮಾಣಗಳು ಅದಾವಿದ್ರಾಗ, ಶ್ರುತಿ ಪ್ರಮಾಣಗಳನ್ನ ಕೊಟ್ಟು ಹೇಳ್ತಾರ. ಹಂಗೇನೆ ಆದದು ಈ ಬ್ರಹ್ಮಸೂತ್ರ ಈ ಬ್ರಹ್ಮಸೂತ್ರ ಪ್ರಸ್ಥಾನ ತ್ರಯಗಳು ಅಂತ ಬರ್ತಾವಲ್ಲ, ಈ ಬ್ರಹ್ಮಸೂತ್ರ ಆಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಈ ಪ್ರಮಾಣಗಳು ಇರ್ಲೇಬೇಕು. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ವೇದಗಳಲ್ಲಿ ಹೇಳಿದಾರ ಏನಂದ್ರ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರುವಂಥದ್ದು ನಿನ್ನ ಸ್ವರೂಪ ಪರಿಪೂರ್ಣವಾಗಿರುವಂಥದ್ದು. ಅದರಿಂದ ಅನಂತ ಅಂತ ವೇದಗಳಲ್ಲಿ ಹೇಳ್ತದ ನೋಡಪ್ಪ ಅಂತ ಹೇಳ್ತಾರ.
ಮತ್ತೆ ಬಗೆದೋರದಿಹುದರಿಂದ ಅಗಣಿತ ಅಂತ ಹೇಳ್ತಾರೆ. ಯಾಕಂದ್ರ ಮತ್ತೆ ಯಾವ ತರದ ಒಂದು ವಿಚಾರಗಳಿಗಾಗ್ಲಿ ಭಾವನೆಗಳಿಗಾಗ್ಲಿ ಇದು ವಿಷಯ ಅಲ್ಲ. ಹಿಂಗದನ ಯಾವ ವಿಷಯಕ್ಕ ನಿಲುಕದೆ ಇರುವಂಥವನು ಎಲ್ಲವನ್ನ ಅರಿತನ. ಆದ್ರ ಆ ಸ್ವರೂಪ ಹೆಂಗೈತೆ ಅಂದ್ರೆ ಯಾವುದರಿಂದ ತಾನು ಅರಿಸಿಕೊಳ್ಳುವಂಥವನಲ್ಲ. ಮತ್ತೆ ಜಗತ್ತಿನ ಎಲ್ಲ ದೃಶ್ಯ ಪ್ರಪಂಚವನ್ನ ಅರಿತಾನ. ಆದ್ರೆ ತಾನು ಮಾತ್ರ ಯಾವುದರಿಂದ ಅರಿಸಿಕೊಳ್ಳೋನು ಅಲ್ಲ. ಮತ್ತೆ ಯಾವ ಭಾವನೆಗಳಿಗೂ ವಿಷಯ ಅಲ್ಲ. ಸ್ವರೂಪ ಹೆಂಗೈತೆ ಪರಿಪೂರ್ಣವಾದಂತ ಸ್ವರೂಪ ಯಾವ ವಿಷಯಗಳಿಗೆ ಮತ್ತೆ ಆ ವಿಷಯನಲ್ಲ, ಭಾವನೆಗಳಿಗೆ ವಿಷಯ ಅಲ್ಲ. ಅಂದ್ರ ಭಾವಾತೀತನು ಹೆಂಗದನ ಹೇಳ್ತಾರಲ್ಲ, ಭಾವಾತೀತನು ಈ ಕಾರಣದಿಂದ ಆತ ಹೆಂಗದನ ಪರಿಪೂರ್ಣನಾಗಿದ್ದಾನ. ಇಷ್ಟಿಷ್ಟಂತಲ್ಲ, ಪರಿಪೂರ್ಣ ಸ್ವರೂಪದಿಂದ. ಮತ್ತೆ ಈ ಗಣಿತ ದೂರದಿಹುದರಿಂದ ಅಗಣಿತ ಅಂತ ಹೇಳ್ತಾರೆ. ಈ ಗಣಿತ ಅಂತಂದಾಗ ಇಲ್ಲಿ ಭಾಗಾಕಾರ, ಗುಣಾಕಾರ, ಇಲ್ಲಿ ಭಾಗತ್ಯಾಗ ಇವೆಲ್ಲ ನಡೀತಾವ. ಎಲ್ಲಿ ಎರಡಿದ್ದಲ್ಲಿ, ಎರಡು ಸಂಖ್ಯೆಗಳಿದ್ದಾಗ ಅಲ್ಲಿ ಗಣಿತಗಳು ನಡೀತಾವ. ಹಿಂಗೈತಿ ಎಲ್ಲ ವ್ಯವಹಾರ ಗಣಿತ ಲೆಕ್ಕದಾಗ ಇರ್ತಾವ. ಆದ್ರ ನಿಮ್ದು ಹೆಂಗೈತಿ ಅಂದ್ರೆ ಅಗಣಿತ. ಯಾಕಂದ್ರೆ 2-3 ಇದ್ರ ಮೇಲೆ ಗಣಿತ ನಡೀತದೆ. ಒಂದು ಅಕ್ಷರಗಳು 2-3 ಏನೋ ಸಂಖ್ಯೆಗಳು ಇದ್ರ ಅಲ್ಲಿ ಗಣಿತ ಕೂರ್ಸೋದು, ಕಳಿಯೋದು, ಭಾಗಾಕಾರ ಇವೆಲ್ಲ ನಡೀತಾವ. ಆದ್ರ ನೀನು ಹೆಂಗಿದೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಬ್ಬನೇ ಇದೆ. ನಿನಗೆಲ್ಲ ಅದು ಲೆಕ್ಕ, ಗಣಿತ ಎಲ್ಲಿ ಮಾಡಕತ್ತದ ನಿನಗ? ಒಬ್ಬನೇ ಇದೆ. ಅದಕ್ಕ ಅಗಣಿತ. ಅದಕ್ಕ ನಿನ್ ಯಾಕಂದ್ರೆ ಈ ಗಣಿಸ್ಲಿಕ್ಕೆ ಬರಲಿಲ್ಲವಂಥದ್ದು ನಿನ್ನ ಸ್ವರೂಪ ಐತಪ್ಪ. ಅದಕ್ಕ ಗಣಿಸ್ಲಿಕ್ಕೆ ಬಾರದೇ ಇರುವಂತ ಅಗಣಿತ ಅಂತ ಹೇಳಿಸ್ಕೊಳ್ತಿದ್ದೀನಿ ನೀನು. ಅಂತ ಸ್ವರೂಪ ನಿಂದೈತೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ 5ನೇ ನುಡಿ ನೋಡೋಣ. ಅವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಾಹ ಕಲ್ಪನೆ ಮಿಥ್ಯೆ ಹುದರಿಂದೆ ಭವಧೂರ ನೆನೆಸುವ ಗುರುಶಂಭುಲಿಂಗದೋಳ್ ಅವಿಭೇದ ನಹುದರಿಂದವೇ ಪೂರ್ಣನಹನು ಅಂತ ಹೇಳ್ತಾರೆ ಇಲ್ಲಿ. ಅವಣಿಸುತಿಹ ದೇಶ ಕಾಲ ವಸ್ತುಗಳೆಂಬ ನಿವಾಹ ಕಲ್ಪನೆ ಮಿಥ್ಯೆ ಹುದರಿಂದ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಈ ಅವಣಿಸುತಿಹ ಅಂತಂದ್ರೆ ಇಷ್ಟು ಅಂತ ಈ ಗಣನೆಗೆ ಬರುವಂಥದ್ದು, ಲೆಕ್ಕಕ್ಕೆ ಬರುವಂಥದ್ದು. ಅಲ್ಲಿ ಏನಾಗ್ತದ ದೇಶ ಕಾಲ ವಸ್ತುಗಳನ್ನುವಂಥದ್ದು. ಈ ದೇಶ ಅನ್ನುವಂಥದ್ದಾಗಿರ್ಬೋದು, ವಸ್ತು ಅನ್ನುವಂಥದ್ದಾಗಿರ್ಬೋದು, ಆಮೇಲೆ ಇವೇನು ಕಾಲ, ದೇಶ ಕಾಲ ವಸ್ತು, ಈ 3 ಎಲ್ಲಿ ನಡೀತಾವ ಇವೆಲ್ಲ ಅಂತಂದ್ರ ಅಜ್ಞಾನದ ಕಾಲದಲ್ಲಿ ನಡೆಯುವಂಥವು. ಇವು ಕೂಡ ಮಿಥ್ಯೆ ಆಗಿರುವಂಥದ್ದು. ಈ ಸಮೂಹ ನಿವಾಹ ಅಂತಂದ್ರೆ ಸಮೂಹ. ಏನ್ ಹೇಳ್ತಾರ, ಈ ಶರೀರ ಐತೆ, ಶರೀರ 3 ಶರೀರ. ಈಗ ನಮ್ ಶರೀರ ತೋರ್ತದಂದ್ರೆ ಯಾವಾಗ ತೋರಕತ್ತದ? ಅಜ್ಞಾನ ಕಾಲದಲ್ಲಿ ತೋರ್ತದ. ಇದು ಸತ್ಯ ಅಂತ ತಿಳ್ಕೊಂಡಿವಿ. ಯಾವಾಗ? ಭ್ರಾಂತಿ ಅಂತ. ಎಲ್ಲಿ ನಡೀತದೆ? ಯಾವಾಗ ನಡೀತದೆ? ಈ 3 ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಈ 3ಕ್ಕ ನೀನ್ ಹೆಂಗಿದೆ? ದ್ರಷ್ಟನಿದೆ. ದೃಶ್ಯವಾಗಿರುವಂಥದ್ದು ಶರೀರ. ಆದ್ರ ಈ ಶರೀರ ತ್ರಯಕ್ಕ ನೀನ್ ಹೆಂಗಿದೆ? ದ್ರಷ್ಟನಾಗಿದೆ. ಇವನ್ನ ಅರಿತೀರಿ, ತಿಳ್ಕೊಳ್ತೀರಿ. ಅದಕ್ಕ ಈ 3 ಶರೀರ ಮಿಥ್ಯೆ. ನಾವು ಶರೀರ ಅಂತೀವಲ್ಲ, ಶರೀರ ಸ್ಥೂಲ ಸೂಕ್ಷ್ಮ ಶರೀರ. ಇದು ವ್ಯವಹಾರ ಎಲ್ಲಿ ನಡೀತದ ಅಂತಂದ್ರೆ ಅಜ್ಞಾನದ ಸಂದರ್ಭದಲ್ಲಿ ನಡೆಯುವಂಥದ್ದು. ಇದಕ್ಕೆ ದೃಷ್ಟನಾಗಿರುವಂತಹ ನಿನ್ನ ಸ್ವರೂಪ. ಮತ್ತೆ ಅವಸ್ಥಾತ್ರಯ ಅಂತಂದ್ರೆ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ. ಈ ಜಾಗ್ರ ವ್ಯವಹಾರ 25 ತತ್ವಗಳಿಂದ ಕೂಡಿದಂಥದ್ದು ಶರೀರ. ಜಾಗ್ರದ ಅವಸ್ಥೆ ಬರುವಂಥದ್ದು. ಇಲ್ಲಿ 3 ಗುಣಗಳು ಸತ್ವ ರಜೋ ತಮಗಳು ಇರ್ತಾವ. ಜಾಗ್ರದಲ್ಲಿ ಸತ್ವ, ಸ್ವಪ್ನದಲ್ಲಿ ರಜೋ, ಸುಸುಪ್ತಿಯಲ್ಲಿ ತಮೋ ಗುಣ ಇರ್ತದ. ಮತ್ತೆ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಈ 3 ಅವಸ್ಥೆಗಳಿಗೆ ನೀನ್ ಹೆಂಗಿದೆ ಅಂದ್ರ ಸಾಕ್ಷಿ ರೂಪವಾಗಿದೆ.
ಜಾಗ್ರದಲ್ಲಿ ಮಾಡುವಂತ ವ್ಯವಹಾರಕ್ಕಾಗಿರ್ಬೋದು, ಸ್ವಪ್ನದಲ್ಲಿ ನಡೆಯುವಂತ ವ್ಯವಹಾರಕ್ಕಾಗಿರ್ಬೋದು, ಸುಸುಪ್ತಿಯಲ್ಲಿ ಅಜ್ಞಾನದ ಒಂದು ನಿದ್ರೆ ಏನಿರುತ್ತದಲ್ಲ, ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂಥವನು ನೀನ್ ಹೆಂಗಿದೆ ಅಂದ್ರೆ ಪ್ರತ್ಯೇಕ ಆತ್ಮ ಸ್ವರೂಪವಾಗಿರುವಂಥವ್ ನೀನು, ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವ್ ನೀನು. ಆದ್ರ ಇಲ್ಲಿ ಯಾವುದಕ್ಕಂದ್ರ ಗಣಿಸ್ಲಿಕ್ಕೆ ಬರ್ದೇ ಇರುವಂಥದ್ದು ಬರುವಂತ ಯಾವುದು ಅಂದ್ರೆ ನಿನ್ನ ಇಷ್ಟಿಷ್ಟ ಅಂತ ಹೇಳಕ್ ಬರದೇ ಇರುವಂಥವ್ನು. ಆದ್ರೆ ಈ ಗಣಿಸ್ಲಿಕ್ಕೆ ಬರುವಂಥದ್ದು ಯಾವುದು ಅಂದ್ರೆ ಈ ದೇಶ, ನಾವು ನೋಡ್ತೀವಿ ದೇಶ ಅನ್ನುವಂಥದ್ದಾಗಿರ್ಬೋದು, ಕಾಲ, ವಸ್ತುಗಳು, ಇವು ಮೂರು ನಿನ್ನಲ್ಲಿ ಏನಂತಂದ್ರ ನಿನಗಿಲ್ಲ. ಯಾವ್ದಕ್ಕ? ನಿನ್ನ ಸ್ವರೂಪಕ್ಕೆ ಇವು ಯಾವು ಇಲ್ಲ. ಅದಕ್ಕೆ ಇದನ್ನ ತಿಳ್ಕೊಂಡಂತ ಜ್ಞಾನಿ ನೋಡ್ರಿ, ಅದಕ್ಕ ಹೇಳ್ತಾರಲ್ಲ, ಯಾವುದು ಎಲ್ಲವನ್ನ ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರವನೇರಿ ನೋಡ್ರಿ. ಇವೆಲ್ಲ ಅದಕ್ಕೆ ಮಿಥ್ಯೆ. ಯಾವೊಂದು ಇಂಥ ದೇಶದಾಗ ಅದಿನ್ರಿ ಇನ್ನೊಂದ್ ದೇಶದಾಗ ಇಲ್ಲ ಅನ್ನಂಗಿಲ್ಲ, ಇಂಥ ಕಾಲದಾಗ ಅದಿನ್ರಿ ಇನ್ನೊಂದ್ರಾಗ ಇಲ್ಲ ಅನ್ನಂಗಿಲ್ಲ, ಆಮೇಲೆ ವಸ್ತುದಾಗ ಇಂಥದ್ರಾಗ. ಯಾಕಂತಂದ್ರ ಇವು ಏನು ಈ ವಸ್ತು ಅದಾವಲ್ಲ, ಈಗ ದೇಶ ಕಾಲ ವಸ್ತುಗಳನ್ನುವಂತ ಪರಿಚ್ಛೇದ ರಹಿತನಾಗಿರುವಂತದ್ದು ನಿನ್ನ ಸ್ವರೂಪ. ಇವೆಲ್ಲ ಯಾಕಂದ್ರ ನಾವು ಇವ್ ಹಿಂಗಾದವಂತ ಹೇಳಿಕೆ ಬರುವಂತದ್ದು, ಇವು ಅಜ್ಞಾನ ಕಾಲದಲ್ಲಿ ತೋರುವಂತದ್ದು. ವಿಚಾರ ಮಾಡಿದ್ರೆ ಇವು ಯಾವ ನಿನಗಿಲ್ಲ. ಅದಕ್ಕ ಈ ರೀತಿಯಾಗಿ ಹೆಂಗದಾವ ಅಂತಂದ್ರೆ ಇವು ನಿನಗಿಲ್ಲ, ಯಾವುದು ಇವು ಯಾವ ಇಲ್ಲ. ಅದಕ್ಕಾಗಿ ಇವು ಹೆಂಗದಾವ? ದೇಶ ಕಾಲ ಮತ್ತೆ ವಸ್ತು ಇವು ಮಿಥ್ಯದಿಂದ ಕೂಡಿದಾವ. ಅಂದ್ರ ಯಾವ ರೀತಿ ಅಂತಂದ್ರೆ ನೀನ್ ಮಾತ್ರ ಯಾವಾಗ್ಲೂ ಇರುವಂತವನು, ನಿನ್ನ ಸತ್ಯನಾಗಿ ಇರುವಂತವನು. ಮತ್ತೆ ಹುಟ್ಟು ಸಾವು ಇವುದು ಯಾವ್ದ್ರ ಅದಾವೇನು ಅಂತಂದ್ರೆ ಈ ಹುಟ್ಟು ಸಾವು ಯಾವುದು ನಿನ್ನ ಸ್ವರೂಪಕ್ಕೆ ಇಲ್ಲ. ಜನನ ಮರಣ ಇವೆಲ್ಲ ರಹಿತನಾಗಿರುವಂತಹ ನೀನು ಹೆಂಗಿದ್ರೆ ಪಂಚಲಕ್ಷಣಗಳಿಂದ ಸ್ವತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತಹ ನೀನು. ಆದ್ರ ಅಂತ ಪರಿಪೂರ್ಣ ಏನಂತಂದ್ರ ಪರಿಪೂರ್ಣದಿಂದ ಕೂಡಿದಂತಹ ಒಂದು ಲಕ್ಷಿತನಾದಂತಹ ಶಂಭುಲಿಂಗ ಏನಾದಾನ ಪರಬ್ರಹ್ಮ ಸ್ವರೂಪ ಏನಾದ ಆತನ ಒಂದು ಆ ರೀತಿ ಇರುವಂತ ಬ್ರಹ್ಮನೊಡನೆ ನೀ ಹೆಂಗಿದೆ ಅಂತಂದ್ರೆ ಅಭೇದನಾಗಿರುವಂಥದ್ದು. ಜ್ಞಾನ ಅಂದ್ರೆ ಏನು? ಅಭೇದ ಸ್ಥಿತಿ ಜ್ಞಾನ. ಭೇದ ಇದ್ದಲ್ಲಿ ಏನೈತಲ್ಲಿ? ದುಃಖ ಐತೆ. ಅಭೇದವಾಗಿರುವಂಥದ್ದು ಶಂಭುಲಿಂಗನೊಡನೆ ನೀನ್ ಹೆಂಗಿದಪ್ಪ ಅಂದ್ರ ಅಭೇದನಾಗಿರುವಂಥದ್ದು. ನೀನ್ ಬೇರೆ ಅಲ್ಲ, ಶಂಭುಲಿಂಗ ಬೇರೆ ಅಲ್ಲ, ಅದೇ ಸ್ವರೂಪನೇ ನೀನು. ಮತ್ತೆ ನಾನ್ ಜೀವ ಬೇರೆ ಇದ್ದೀನಿ, ಪರಮಾತ್ಮ ಬೇರೆ, ಇಬ್ರು ಕೂಡುವಿಕೆ ನಡೀತದ ಅನ್ನುವಂಥದ್ದಲ್ಲ. ಆತನೇ ನೀನು. ಯಾಕಂದ್ರೆ ತತ್ವಸಿ ಆ ಪರಮಾತ್ಮ ಸ್ವರೂಪನೇ ನೀನು. ಅದಕ್ಕೆ ನೀನು ಮರ್ತದಕ್ಕಾಗಿ ನೀ ಜೀವಾತ್ಮ ಅನ್ಸ್ಕೊಂಡಿದೆ. ನೀನು ಅರ್ಥಕೊಂಡಾಗ ನೀನೇ ಪರಮಾತ್ಮ. ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ಅದಕ್ಕ ಶಂಭುಲಿಂಗ ಬೇರೆ, ಪರಮಾತ್ಮ ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಉಪಾಧಿಯಿಂದ ಬೇರೆ ಅನ್ಸ್ಕೊಂಡಿದೆ, ಆದ್ರೆ ಉಪಾಧಿಯನ್ನು ತೆಗೆದುಹಾಕಿದಾಗ ನೀನೇ. ಅದಕ್ಕೆ ಈ ರೀತಿ ತತ್ವಮಸಿ ಮಹಾವಾಕ್ಯ ಇದನ್ನೇ ಬೋಧನೆ ಮಾಡುವಂಥದ್ದು. ಯಾಕಂದ್ರ ಈ ತತ್ವಮಸಿ ವಾಕ್ಯನ್ನೇ 4 ವೇದಗಳಲ್ಲಿ ಮುಖ್ಯವಾಗಿರುವಂತ ಮಹಾವಾಕ್ಯಗಳು ಇದನ್ನೇ ಬೋಧನೆ ಮಾಡ್ತಾವ. ನಾವು ಅದಕ್ಕೆ ಹೇಳ್ತೀವಿ, ಯಾವುದೋ ಗುರುಗಳು ನಮ್ಮ ಮಂತ್ರ ಕೊಡೋದು ಕೂಡ ನಿನ್ನೆ ನಾನು ಈ ವಿಚಾರ ಹೇಳಿದ್ನೆಲ್ಲ ಗೊತ್ತಿಲ್ಲ, ಬಟ್ ಸದ್ಗುರುಗಳು ಏನಾದ್ರು ಒಂದು ಉಪದೇಶ ಮಾಡಿದಾರಂತಂದ್ರೆ ನಾವು ಮುಕ್ತ ಆಗ್ಬಿಟ್ಟಿವಿ ಅನ್ನುವಂಥದ್ದಲ್ಲ. ಉಪದೇಶ ತಲೆ ಮೇಲೆ ಕೈ ಇಟ್ಬಿಟ್ಟಿದಾನಾದ್ರ ಏನ್ ಕೊಟ್ಟಿದ್ದಾನ ಅಲ್ಲಿ ಅಂತಂದ್ರ ಒಂದು ವಿಷಯವನ್ನ ಕೊಟ್ಟು ನೀನೇ ಪರಬ್ರಹ್ಮ ಸ್ವರೂಪ ಅಂತ ತಲೆ ಮೇಲೆ ಕೈ ಇಟ್ಬಿಟ್ಟಿದಾನಂತ. ಯಾವ್ದೇ ಮಂತ್ರ ತಗೊಳ್ರಿ, ಷಡಾಕ್ಷರಿ ಮಂತ್ರ ತಗೊಳ್ರಿ ನೀವು, ಮತ್ತೆ ಪಂಚಾಕ್ಷರಿ ಮಂತ್ರ ತಗೊಳ್ರಿ, 2 ಅಕ್ಷರದ ಮಂತ್ರ ತಗೊಳ್ರಿ, ಯಾವ್ದೇ ತಗೊಂಡ್ರು ಒಬ್ಬ ಸದ್ಗುರು ನಿನ್ನ ತಲೆ ಮೇಲೆ ಕೈ ಇಟ್ಟಾನಂತಂದ್ರ ಏನ್ ಅಂತ ಇಟ್ಟಿದಾನ? ನೀನ್ ಪರಬ್ರಹ್ಮ ಸ್ವರೂಪ ನೀನು ಇದ್ದೀಯ ಅಂತ ಒಂದು ಮಂತ್ರ ಹೇಳಿದ, ನೀನು ಇಟ್ಟು ನಿನ್ ತಲೆ ಮೇಲೆ ಕೈ ಇಟ್ಟಿದ್ದಾನ ಅಂದ್ರ ನಾನು ಮುಕ್ತನಾಗ್ಬಿಟ್ನೇನು? ಇಲ್ಲಲ್ಲ. ಸ್ಕೂಲಿಗೆ ಹೋಗೋ ಮಕ್ಳು ನೋಡ್ರಿ, ನಾವ್ ಸ್ಕೂಲಿಗೆ 3-4 ವರ್ಷದಿಂದ ಸ್ಕೂಲಿಗೆ ಹಾಕಕತ್ತೀವಿ. ಯಾಕಂದ್ರ ಹೆಸರು ಹಚ್ಕೊಳ್ಳಾರ್ದ ಸ್ಕೂಲಿಗೆ ಕಳಿಸ್ತೀವಿನ? ಹೆಸರು ಹಚ್ಚಬೇಕು, ಫಸ್ಟ್ ಹಚ್ಚಿದ್ಮೇಲೆ ನಾವು ದಿನಾ ಸ್ಕೂಲಿಗೆ ಕಳ್ಸಕ್ ಶುರು ಆಗ್ತದಲ್ಲ. ಹಂಗಾಗಿ ಗುರು ನಿನ್ನ ತಲೆ ಮೇಲೆ ಕೈ ಇಟ್ರ ಒಂದು ಮಂತ್ರ ಕೊಟ್ಟಿದ್ದಾನಲ್ಲ, ಈಗ ನಿನ್ನ ಸ್ಕೂಲಿಗೆ ಶುರು ಆಯ್ತು.
ಅಂದ್ರ ನೀನ್ ಪಾಸ್ ಆಗವನ ಫೇಲ್ ಆಗವನ? ಮಹಾತ್ಮರು ಎಷ್ಟ್ ಚಂದ ಹೇಳ್ತಾರ ನೋಡ್ರಿ. ಸ್ಕೂಲಿಗೆ ಮಕ್ಕಳನ್ನ ಯಾಕೆ ಕಳಿಸ್ತೀವಿ? ಒಂದು ವರ್ಷ ಇಡೀ ವರ್ಷ ಓದಿ ಆತ ಪಾಸ್ ಆಗಿ ಮುಂದಿನ ಸ್ಕೂಲಿಗೆ ಹೋಗ್ತಾನ, ಮುಂದೆ ದೊಡ್ಡ ನೌಕರಿ ಮಾಡ್ತಾನ, ಇಷ್ಟು ರೊಕ್ಕ ಬರ್ತಾವ, ಖುಷಿಯಾಗಿ ಇರ್ತಾನ, ಸಂತೋಷದಿಂದ ಇರ್ತಾನ, ಒಟ್ಟಿಗೆ ಬಟ್ಟಿಗೆ ಏನು ತೊಂದರೆ ಆಗಿರಂಗಿಲ್ಲ, ಬಾಳ ಚಂದ ಜೀವನ ಮಾಡ್ತಾನಪ್ಪ ಅನ್ನೋದು ಒಂದೇ ಉದ್ದೇಶ. ಮತ್ ಬೇರೆ ಬೇರೆ ಉದ್ದೇಶ ಏನಾರು ಅದಾವೇನ್ರಿ ಇದ್ರಲ್ಲಿ? ಪ್ರತಿಯೊಬ್ಬರು ಮಕ್ಕಳನ್ನ ನಾವು ಸ್ಕೂಲಿಗೆ ಹಾಕ್ತೀವಿ ಅಂದ್ರೆ ಉದ್ದೇಶ ಏನು? ಇಲ್ಲ ಬಹಳ ಚಂದ ಓದಿನಂತಂದ್ರ ಅದೇನೋ ಒಂದ್ ದೊಡ್ಡ IAS ಆಫೀಸರ್ ಅದ, ಇಂಜಿನಿಯರ್, ಡಾಕ್ಟರ್ ಅದ, ಏನ ಆಯ್ತಂದ್ರ ತಮ್ಮ ಸಂಸಾರ ತಾವ್ ಮಾಡ್ಕೋತಾರ, 4 ದುಡ್ಡು ಸಂಪಾದನೆ ಮಾಡ್ಕೋತಾರ, ಆನಂದವಾಗಿರ್ತಾರ ಅನ್ನೋದಕ್ಕಾಗಿ 3-4 ವರ್ಷದಿಂದಾನೇ ಬೆನ್ನತ್ತೈತಿ ಹುಡುಗ್ರಿ ಸಾಲಿ ಹೋಗ್ರಿ 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 ಅಂತ. ಮತ್ತ ನಾವ್ ಮಾತ್ರ ಗುರುಗಳು ಒಂದು ತಲೆ ಒಂದು ಏನಂದ್ರ ಒಂದು ಉಪದೇಶ ಕೊಟ್ರ, ಒಂದು ಮಂತ್ರ ಕೊಟ್ರ ತಲೆ ಮೇಲೆ ಕೈ ಇಟ್ಟಾರ, ಇನ್ನು ನಮಗ್ ಮುಕ್ತ ಆಯ್ತು ಅಂತೇಳಿ ಏನ್ ಇದನ್ನ ಕೇಳಾರ್ದ ಮಾಡ್ಲಾರ್ದ ಕುಂತ್ರೆ ನೀನ್ ಯಾವಾಗ ಪಾಸ್ ಆಗ್ತಿ? ನೀ ಪಾಸ್ ಆಗು, ಜನನ ಮರಣ ರಹಿತನನ್ನಾಗಿ ಮಾಡ್ಕೋ, ಈ ಭೂಮಿ ಬಂದಿದಿ ಭವಸಾಗರದಿಂದ ನೀ ಪಾರಾಗು, 84 ಲಕ್ಷ ಜೀವರಾಶಿಯಿಂದ ಏನ್ ಹೊತ್ಕೊಂತ ಕುಂತಿದ್ದಿ ಅದ್ ಯಾವ್ದು ನಿನಗಿಲ್ಲ ಅನ್ನುವಂಥದ್ದನ್ನ ನೀ ತಿಳ್ಕೊ ಅಂತ ಹೇಳ್ಬಿಟ್ಟು ಅವೆಲ್ಲ ವಿಷಯಗಳನ್ನ ಒಳಗೊಂಡಂತ ಒಂದು ಮಂತ್ರ ನೀನು ಕೊಟ್ಟಿದ್ದಾನಂತಂದಾಗ ಅದನ್ನೆಲ್ಲ ಇಟ್ಕೊಂಡ್ಕೆ ನಾನು ಹಿಂಗೆ ಕುಂತು ಬಿಡ್ತೀನಿ ಅಂದ್ರೆ ಹೆಂಗಾಗ್ತದೆ? ಪಾಸ್ ಆಗ್ತೀಯೇನೆ ನೀನು? ಮತ್ತೆ ಇಲ್ಲಿ ಪಾಸ್ ಆಗ್ಬೇಕಾಗ್ಯದಲ್ಲ, ನೀನು ಜನನ ಮರಣ ರಹಿತನ ಆಗುವಂತ ಒಂದು ಸರ್ಟಿಫಿಕೇಟ್ ನೀ ತಗೊಳ್ಬೇಕಾಗ್ಯದ ಅಂದಾಗ ಮತ್ತೆ ನೀ ಸುಮ್ ಕುಂತ್ರ ಆಗ್ತದನ? ಇವಾಗ ಏನ್ ಮಾಡ್ಬೇಕು? ಪ್ರತಿ ದಿವಸ ಆ ಮಂತ್ರದ ಅರ್ಥ ತಿಳ್ಕೊಳ್ಳುವಂಥದ್ದೇ ತತ್ವಮಸಿ ವಾಕ್ಯ. ಇಷ್ಟೆಲ್ಲ ವೇದ ಉಪನಿಷತ್ತುಗಳು ಯಾಕೆ ಬಂದ್ವು ಅಂದ್ರೆ ಈ ಮಂತ್ರದ ಅರ್ಥ ತಿಳ್ಸಕ್ಕೆ. ಸದ್ಗುರು ಏನ್ ನಮಗೊಂದು ಮಂತ್ರ ಕೊಟ್ಟಿರ್ತಾನ ಅದೇ ಸ್ವರೂಪನೇ ನಾನು ಅನ್ನುವಂತ ದೃಢ ಆಗೋವರೆಗೂ ಇದನ್ ಮಾಡ್ಕೋಬೇಕು. ಮತ್ತೆ ಇದೇನ್ ಬೇರೆ ಏನ್ ಹೇಳಿಲ್ಲ ಸದ್ಗುರು. ನೀನೇ ಪರಮಾತ್ಮ ಎಲ್ಲಿದ್ದಾನೆ ಪರಬ್ರಹ್ಮೆ ಹೊರಗಡೆ ಹುಡುಕಕ್ ಹೋಗಕತ್ತೀಯಲ್ಲ, ಎಷ್ಟು ವರ್ಷ ಅಂತ ದಮ್ ಗಡ್ತಿದ್ ಹೊರಗೆ ಹುಡುಕಿ ಬಿಟ್ಟು ಬಿಡು, ಇನ್ನು ಸಾಕು. ನೀನೇ ನೋಡ ಆ ಪರಬ್ರಹ್ಮ ಸ್ವರೂಪನೇ ನೀನೇ ಇದೆ. ಸ್ವಲ್ಪ ಮನಸ್ಸನ್ನು ಹೊರಮುಖ ಮಾಡಿದಿ, ಅದನ್ನ ಒಳಮುಖ ಮಾಡ್ಕೋ, ತಿರ್ಗಾ ನೋಡ್ಕೊ ಒಂದ್ ಸ್ವಲ್ಪ. ನಿನ್ ಮುಖವನ್ನು ನೀನೇ ನೋಡ್ಕೊ. ಅದಕ್ಕ ಇದು ವೇದಾಂತ ಹೆಂಗೈತೆ ಅಂತಂದ್ರ ಅಂತರಂಗದ ಕನ್ನಡಿ. ನಮ್ಮ ಮುಖವನ್ನ ನಾವು ನೋಡ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ತಿಳ್ಕೊಳ್ಳುವಂಥ. ಅದಕ್ಕೆ ನಿಜಗುಂಡ್ರೆ ಹೇಳ್ತಾರಲ್ಲ, ನೆನೆವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು, ವಿನುತ ಗುರು ಮೂರ್ತಿಯನ್ನು, ಉಮೇಶನ ಅಂಗ್ರಿಯನ್ನು, ಬಳಿಕ ಇವೆರಡು ಆಗ್ಯಾವಂತ ಹಂಗ ಸುಮ್ ಕುಂದ್ರಂಗಿಲ್ಲ. ಬಹಳ ವಿಶೇಷವಾಗಿ ತಿಳಿಸ್ತಾರ ಅವ್ರು. ಸದ್ಗುರು ನೆನೆಸ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲಾ ಮಾಡು, ಬೇಡ ಅನ್ನಂಗಿಲ್ಲ, ನೆನೆಸ್ಲೇಬೇಕು, ಆತನ ತಿಳಿಸ್ತಾನೆ, ಎಲ್ಲಾ ತಿಳಿಸ್ತಾನಲ್ಲ, ನೆನೆಸ್ತೀನಿ ಅಂತ ಕುಂತಿರ್ಬೇಡ. ಆಮೇಲೆ ಪರಮಾತ್ಮನ ಪಾದಕಮಲಗಳನ್ನು ನೆನೆಸು. ಆವಾಗ ಗುರುವಾಕ್ಯದಿಂದ ಸುವಿಚಾರ ಮಾಡಂತ ಹೇಳ್ತಾರೆ. ನಿನ್ನನ್ನು ನೀ ತಿಳ್ಕೊಳಕ್ ಕಲಿ, ಫಸ್ಟ್ ನಿನ್ನನ್ನು ನೀ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಈಗ ತಿಳಿಯುವಂಥದ್ದು ಏನಂತಂದ್ರೆ ಈ ತತ್ವಮಸಿ ವಾಕ್ಯ ದಿನ ಪ್ರತಿನಿತ್ಯ ಮಕ್ಕಳು ಹೆಂಗ ಸ್ಕೂಲಿಗೆ ಎಡೆ ಬಿಡದೆ ಕಷ್ಟಪಟ್ಟು ಓದ್ತಾವ, ಯಾಕ ಪಾಸ್ ಆಗಕ್ಕಲ್ಲ. ನಾವು ಈ ಜನ್ಮಕ್ ಬಂದಿವಿ ಅಂತಂದ್ರ ಇದರಿಂದ ನಾವು ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಬೇಕು, ಈ ದುಃಖವನ್ನು ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಡದಾಡ್ಬೇಕು ಇಲ್ಲಿ. ಅದೇ ವಾಕ್ಯನೇ ತಿಳಿಸುವಂಥದ್ದು ಇಲ್ಲಿ ಕೂಡ. ಅದಕ್ಕೆ ಇದು ತತ್ವಮಸಿ ಮಹಾವಾಕ್ಯ. ಇದು ಕೂಡ ಏನಂದ್ರೆ ನೀನ್ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅನ್ನುವಂಥದ್ದು ತತ್ಪದ. ಮತ್ತೆ ಬ್ರಹ್ಮದೊಡೆ ತತ್ ಅಂದ್ರೆ ಬ್ರಹ್ಮ ಪರಮಾತ್ಮ, ತೊಮ್ ಅಂದ್ರೆ ನೀನು ಜೀವಾತ್ಮ. ಇದು ಅಸಿ ಪದ, ನೀನು ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ ಅಂತ ಆ ಭೇದವನ್ನ ಬೋಧನೆ ಮಾಡ್ತದೆ. ಇದು ಅಂದ್ರೆ ಆ ಸ್ವರೂಪಕ್ಕೆ ಬರ್ಬೇಕು, ಅಲ್ಲಿವರೆಗೂ ಇದು ಪ್ರಯತ್ನ ಇರ್ತದೆ, ಮಾಡ್ಬೇಕು. ಅದಕ್ಕೆ ಈ ಕಾರಣದಿಂದ ಆತ್ಮ ಹೆಂಗದನಂದ್ರ ಆತ ಇಷ್ಟು ಅಷ್ಟ ಅಲ್ಲ, ಇಲ್ಲಿ ಅದನ್ರಿ ನಾವ್ ನೋಡ್ತೀವಿ, ಇಲ್ಲಿ ಅದನ್ರಿ ನೋಡ್ತೀವಿ ಅನ್ನೋದಲ್ಲ. ಆತ್ಮ ಹೆಂಗದಂದ್ರ ಪರಿಪೂರ್ಣ ಅದನತ. ಒಂದ್ ದೇಶದಾಗ ಅದನ್ರಿ, ಒಂದ್ ಕಾಲದಾಗ ಅದನ್ರಿ, ಒಂದ್ ವಸ್ತುದಾಗ ಅದನ್ನಂತ ಅನ್ನಂಗಿಲ್ಲ. ಯಾಕಂದ್ರೆ ಅದ್ ಹೆಂಗದನ ಪರಿಪೂರ್ಣವಾಗಿ ಅದಾನ. ಅದಕ್ಕ ಆತ ಹೇಳ್ತಾರೆ, ಯಾಕಂದ್ರ ಒಂದು ವೇಳೆ ಆತ ಪರಿಪೂರ್ಣನಾಗದೇನೆ ಭೇದ ಸ್ಥಿತಿಯಲ್ಲಿದ್ರ, ಪೂರ್ಣನಾಗಿರ್ಲಿಲ್ಲ ಅಂತಂದ್ರ ವೇದಗಳು ಅಭೇದವನ್ನ ಬೋಧಿಸ್ತಿರ್ಲಿಲ್ಲ ನೋಡ್ರಿ. ಯಾಕಂದ್ರೆ ಆತ ಪೂರ್ಣನೇ ಅಲ್ಲ ಆತ್ಮ ಅಂತ ಅನ್ನೋದಾದ್ರ ವೇದಗಳ ನಿಗಮ ಭಾಗದಲ್ಲಿ ಸುಳ್ಳು ಹೇಳ್ತಾರೇನ, ಅಭೇದವನ್ನ ಹೇಳ್ತಿರ್ಲಿಲ್ಲ ಅವರು. ಅದಕ್ಕೆ ಇದು ಹೆಂಗಂತಂದ್ರ ನೀನ್ ನಂಬಲೇಬೇಕದನ್ನ, ಗುರುವಾಕ್ಯವನ್ನ. ನಂಬದೇ ಇದ್ರ ಹೇಳ್ತಾರಲ್ಲ ಎಷ್ಟು ಜನ್ಮಗಳು. ಅದಕ್ಕೆ ಕೆಲವೊಂದು ದೃಷ್ಟಾಂತಗಳು ಬರ್ತಾವ.
ಒಬ್ಬ ಬಿಟ್ಟಿ ಗಂಟನ್ನ ಒತ್ಕೊಂಡು ಹೋಗ್ಬೇಕಾದಾಗ ಇಲ್ಲ ಈ ಕಡೆ ದಾರಿಯಿಂದ ಹೋಗ್ಬೇಡ, ಅವರೆಲ್ಲ ಈ ಯಾರು ಬೇರೆದವ್ರು ಬ್ರಿಟಿಷರವರೆಲ್ಲ ಅವಾಗಿದ್ರು, ಅವಾಗಿನ ಕಾಲದ ಒಂದ್ ಸ್ವಲ್ಪ ಕೆಲವು ದೃಷ್ಟಾಂತಗಳು ಹೇಳ್ತಾರ. ಅವರು ಬಿಟ್ಟಿ ಗಂಟು ವರ್ಷಗೊಂಡ್ ತಿರುಗಾಡ್ತಾರ, ಆ ದಾರಿಗೆ ಹೋಗ್ಬೇಡಪ್ಪ ಈ ಕಡೆ ಹೋಗಂತ ಹೇಳಿದ್ರು. ನಾ ಸನ್ಯಾಸಿ ಅದೀನಿ, ನನಗ್ ಯಾರು ವರ್ಷಗೊಂಡ್ ತಿರುಗಾಡ್ತಾರ, ಅವ್ರ ಹಂಗ ಹೇಳ್ತಾರ ಬಿಡಂತ ಹೇಳ್ಬಿಟ್ಟು ಅವ್ರ ಮಾತ್ ಕೇಳಾರ್ದೆ ಇದೇ ದಾರಿಗೆ ಹೋದ. ಅದನ್ನ ಹಿಡ್ಕೊಂಡ್ರು, ತಲೆ ಮೇಲೆ ಇಂತ ಗಂಟು ಒರೆಸಿದ್ರು, ಮತ್ತೆ ತಿರುಗಾಡಕ್ ಹಚ್ಚಿಬಿಟ್ರು. ಮತ್ತೆ ಊರು ತಲೆ ಮೇಲೆ ಗಂಟು ಹೊತ್ಕೊಂಡ್ ತಿರುಗಾಡ ಪಾಳಿ ಬಂತು. ಒಂದ್ ವೇಳೆ ಅವ್ರ ಮಾತು ಕೇಳ್ಕೊಂಡ್ಕೆ ಸ್ವಲ್ಪ ಬ್ಯಾರೆ ದಾರಿ ಚೇಂಜ್ ಮಾಡಿದ್ನಂದ್ರ ಆರಾಮಾಗಿ ಹೋಗ್ಬಿಡ್ತಿದ್ದಾತ. ಈಗ ನಮ್ಮ ಪರಿಸ್ಥಿತಿಗಳು ಹೆಂಗದಾವಂತಂದ್ರ ನಾವ್ ಮಿಥ್ಯವಾಗಿರುವಂತದ್ದು ಬಹಳ ಸತ್ಯವಾಗಿ ನಂಬುತ್ತೀವಿ. ಸತ್ಯ ಐತಿ ನೋಡಪ್ಪ ಅಂತ ಸದ್ಗುರುನ್ನ ಇಷ್ಟು ಕಳಕಳಿಯಿಂದ ಹೇಳಿದ್ರೆ ನಮ್ ತಲೆಗೆ ಹತ್ತಂಗ್ಲದ ನಾವ್ ಬಿಟ್ಟಿ ಗಂಟು ಅವ್ರನು ಪ್ರತಿ ಜನ್ಮದಲ್ಲಿ. ಯಾಕಂದ್ರೆ ಬಿಟ್ಟಿ ಗಂಟು ಯಾವ್ದು ಶರೀರ ಹೊತ್ಕೊಂಡ್ ತಿರುಗಾಡ್ಬೇಕಲ್ಲ, ಇದು ಸುಮ್ಮನೆ ಶರೀರ ಹೊತ್ಕೊಂಡ್ ತಿರುಗಾಡದ, ಇದು ಪನಿಷ್ಮೆಂಟ್. ಇದು ಯಾಕೆ ನನ್ನ ತಿಳ್ಕೊಳ್ಳಾರ್ದಕ್ಕೆ ಪನಿಷ್ಮೆಂಟ್ ಇದು. ಅದಕ್ಕೆ ಈಗ ಇಂತಹ ದುಃಖದಿಂದ ನೀವು ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದ್ರೆ ಗುರುವಾಕ್ಯ ನಂಬಪ್ಪ. ನಿಗಮದಲ್ಲಿ ಹೇಳಿದಂತ ವಾಕ್ಯ, ಆಗಮದಲ್ಲಿ ಹೇಳಿದಂತ ವಾಕ್ಯಗಳನ್ನ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ ಕೂಡ್ತೀವಿ. ಅದೇನು ಸೂತಕ ಪಾತಕ ಅಂತ ಬರ್ತಾವ. ಸತ್ರು ಒಂದು ಸೂತಕ ಅಂತಿದಿ, ಹಡದ್ರು ಒಂದ್ ಸೂತಕ ಅಂತಿದಿ, ಅದು ಸೂತಕ ಇದು ಸೂತಕ. ನೀ ಕಣ್ಣಿಲ್ಲ, ನೋಡುದಿಲ್ಲ, ಏನ್ ಇರ್ಲಿಲ್ಲ. ಯಾರಾದ್ರೂ ಸತ್ತು ಸುದ್ದಿ ಇತ್ತು ಅವಾಗ ಸುದ್ದಿ ತಂದು ತೋರ್ಸಿ. ಯಾಕಂದ್ರೆ ಅಲ್ಲಿಂದ ಬಂದು ಇವಾಗ ಫೋನ್ಗಳೆಲ್ಲ ಅದಾವ. ಅವಾಗ ಯಾರಾದ್ರೂ ಬಂದು ಹೇಳೋವರೆಗೂ ಅವ್ರು ಉಣ್ತಿದ್ರು ತಿಂತಿದ್ರು, ಯಾವ ಸೂತಕ ಪತಕ ಬರ್ತಿರ್ಲಿಲ್ಲ. ಹೇಳಿದ್ಮೇಲೆ ಸೂತಕ ಬಂತು ಅಂತಿದ್ವಿ. ಅವ್ ಏನ್ ನೋಡಾರ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ ಅಂತಾವೆಲ್ಲ ಆಚರಣೆ ಮಾಡ್ತಿದ್ರು. ನಿಗಮದಲ್ಲಿ ಹೇಳಿದಂತದ್ದು ನೀನೇ ಪರಮಾತ್ಮ ಅಂದ್ರೆ ಇದು ತಿಳ್ಕೊಳಕ್ ಆಗಂಗಿಲ್ಲ ನಿನಗೆ, ಸುಮ್ಮನೆ ಹೇಳ್ಯಾರೇನಿದು. ಅದಕ್ಕ ಇದನ್ನ ನೀನ್ ಎಷ್ಟು ದೃಢವಾಗಿ ನಂಬಿ ಈ ಪ್ರಕಾರ ನಡ್ಕೋತಿ, ಅಷ್ಟು ತೀವ್ರವಾಗಿ ಇಂಥ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಖಂಡಿತ ಇದೇ ಶರೀರದಲ್ಲಿ ಆಗ್ತದೆ. ಮತ್ತೆ ಇದಕ್ಕೆ ಎಷ್ಟು ಪಾಸಿಟಿವ್ ವಿಚಾರಗಳು ಅದಾವ ಅಂತಂದ್ರ, ಸ್ವರ್ಗಾದಿ ಭೋಗಗಳನ್ನ ನಾವು ಅನುಭವಿಸ್ಬೇಕಾದ್ರೆ ಯಜ್ಞಯಾಗಗಳನ್ನ ಮಾಡೋ ಸೊತ್ತ ಮ್ಯಾಲ ನಾವು ಹೋಗಿ ಅನುಭವಿಸ್ತೀವ್ರಿ ಅನ್ನೋಂಥ ಭಾವ. ಆದ್ರೆ ಇದು ಹಂಗಲ್ಲ. ನಾವ್ ಶರೀರ ಇರೋ ಮಟ್ಟ ಇನ್ನು ನಮ್ಗ ಮತ್ತೆ 70-80 ವರ್ಷ ಆಯುಷ್ಯ ಐತ್ರಿ. ಈಗ ನಮ್ಗ ಸ್ವಲ್ಪ ಜ್ಞಾನ ಆಗ್ಯದ ಅಥವಾ ನಮ್ಗೆ ಸ್ವಲ್ಪ ದೃಢ ಆಯ್ತು. ಯಾಕಂದ್ರೆ ಹಿಂದಿನ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಸಂಸ್ಕಾರದಿಂದ ಬೇಗ ನಮ್ಗೆ ಜ್ಞಾನ ಆಯ್ತು ಅಂತಂದಾಗ ಈ ಆನಂದ ನಾವ್ ಶರೀರ ಇರೋ ಮಟ್ಟ ಆನಂದವಾಗಿ ಅನುಭವಿಸ್ಲಿಕ್ಕೆ ಈ ತಕ್ಷಣದಲ್ಲೇ ಫಲ ಸಿಗುವಂತ ವಿಚಾರ ಇದು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇನ್ನೇನು ಅಭೇದ ರೂಪ ಪರಬ್ರಹ್ಮನ ಸ್ವರೂಪನೇ ನೀನಿದ್ದೀಯಾ ಅಂತ ಹೇಳುವಂಥದ್ದು. ಅದಕ್ಕೆ ನೀ ಪರಿಪೂರ್ಣ ಸ್ವರೂಪನೇ ನೀನ್ ಆಗಿದೀಯಪ್ಪ ಅಂತ ಕೂಡ ಇಲ್ಲಿ ಹೇಳ್ತಾರ. ಮತ್ತೆ ಈಗ ಮುಂದಿನ 33ನೇ ಪದ ತಗೊಳ್ಳೋಣ ಅಥವಾ ಇಲ್ಲಿಗೆ ಸಾಕು ಮಾಡಿ ನಾಳೆಯಿಂದ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಹಳ ವಿಚಾರ, ಇನ್ನೊಂದು 5 ನಿಮಿಷ ನೋಡ್ಬಿಡೋಣ. ಈಗ 33ನೇ ಪದದಲ್ಲಿ ಸ್ವಲ್ಪ ಒಂದು 5 ನಿಮಿಷ ನೋಡೋಣ. ನೋಡ್ರಿ, ಯಾಕಂತಂದ್ರ ಯಾರ್ಯಾರು ಯಾವ್ಯಾವ ಒಂದು ಸಾಧನೆ ಮಾಡ್ಕೊಂಡು ಬಂದಿರ್ತಾರ ಅವ್ರವ್ರಿಗೆ ಗೊತ್ತಿರ್ತದ. ಆ ಮೆಟ್ಲುಗಳ ಹತ್ತಿದ್ದು, ಆ ಬರುವಂತ ದಾರಿಯಲ್ಲಿ ಕಷ್ಟ ಸುಖ ನೋವು ನಲಿವು ಏನೇನ್ ಇದ್ದು ಹೆಂಗ್ ದಾಟಿದೆ ನಾನು, ಹೆಂಗ ಆ ಸ್ಥಾನವನ್ನು ಮುಟ್ಟಿದೆ ನಾನು ಅನ್ನುವಂಥದ್ದು ಅವ್ರವರಿಗೆ ಬಹಳಷ್ಟು ಗೊತ್ತಿರ್ತದೆ ಅವ್ರವ್ರಿಗೆ. ಅದಕ್ಕೆ ಇಲ್ಲಿ ಕೂಡ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಆರು ಬಲ್ಲರು ನಿಜ ನಂದ ಬೋಧಾಂಬುದಿ ಮೇರೆಯನ್ನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು ಗಂಭೀರ ಅದ್ವಯಾತ್ಮಕವಾಗಿ ಹುದ ಅಂತ ಹೇಳ್ತಾರೆ ಇಲ್ಲಿ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದಾನ, ಆ ಸ್ವರೂಪವನ್ನ ತಿಳ್ಕೊಂಡಿದಾನ. ಯಾಕಂದ್ರ ಆಯಾ ಒಂದು ಸ್ವರೂಪಕ್ಕೆ ಬಂದರಿಗೆ ಆ ಅನುಭವಗಳು ಇರ್ತಾವ. ಈಗ ಅನುಭವ ಆಗ್ಲಾರ್ದ ಆ ವಿಚಾರಗಳನ್ನ ಹೇಳಕ್ಕ ಅಥವಾ ಅದ ಬರ್ತದೇನಂದ್ರೆ ಹಂಗ ಬರಂಗಿಲ್ಲ ಈ ವಿಚಾರಗಳನ್ನ. ಅದಕ್ಕೆ ಇಲ್ಲಿ ಹೇಳ್ತಾರ, ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಹೆಂಗೈತೆ ಅಂತಂದ್ರ, ಯಾರು ಇಂಥ ಒಂದು ನಿಜ ಆನಂದದ ಬೋಧಾಂಬುದಿ ಅಂತ ಹೇಳ್ತಾರ ಅಂದ್ರ ಆ ಚಿತ್ ಸಮುದ್ರದ ಆ ಸೀಮೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸೀಮೆಯನ್ನ ಒಂದು ಸಾರೆ ತೆಗೆದು ಹಾಕುವಂಥದ್ದು ನಿಜ ಸ್ವರೂಪ. ಯಾಕಂದ್ರೆ ಸ್ವಸ್ವರೂಪ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರ. ಸಚ್ಚಿದಾನಂದ ಪರಿಪೂರ್ಣ ಆತ್ಮ ಸಮುದ್ರದ ನೋಡ್ರಿ ಮೇರೆಯನ್ನು ಒಮ್ಮೆ ಕಳೆದು, ಯಾವ ಮೇರೆ? ಮಾಯೆ ಅನ್ನುವಂಥದ್ದನ್ನ ಕಳೆದು ಭೂರಿ ವಿಕಾರವನ್ನೆಲ್ಲವನ್ನು ಒಳಕೊಂಡು ಗಂಭೀರ ಅದ್ವಯ ಆತ್ಮಕವಾಗಿ ಹೋದ.
ನೋಡ್ರಿ, ಇಂತಹ ವಸ್ತುವನ್ನ ಪರಿಪೂರ್ಣವಾದಂತಹ ಪೂರ್ಣ ಪದವನ್ನ ಮಾಡ್ಬೇಕಾಗಿತ್ತಂದ್ರೆ ಯಾರು ಬಲ್ಲವರು? ಎಲ್ಲೋ ಒಬ್ರಪ್ಪ. ಆದ್ರೆ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ತಾರಲ್ಲ, ಭೂರಿ ನೋಡ್ರಿ, ಅತ್ಯಧಿಕವಾದಂತ ವಿಕಾರ ಈ ಎಲ್ಲಾ ಕಾರ್ಯಗಳು ಅದಾವಲ್ಲ, ಕಾರ್ಯವರ್ಗ, ಅಜ್ಞಾನದ ಅವಿದ್ಯೆಯ ಕಾರ್ಯವರ್ಗ ಏನ್ ಅದಾವ, ಇವೆಲ್ಲವನ್ನು ಮೇರೇನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರ, ಈ ಮಾಯ ಕಾರ್ಯವಾದಂಥದ್ದು ಎಲ್ಲಾ ವಿಕಾರವನ್ನ ಅವು ತನ್ನಲ್ಲಿ ಇಟ್ಕೊಂಡು ಇದನ್ನ ಅನುಭವಿಸ್ಲಕ್ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ಹೆಂಗ್ ಆಗಂಗಿಲ್ಲ ಅಂದ್ರೆ ಒಂದು ಇರುವೆ ದೃಷ್ಟಾಂತ ಬಂದಿದೆ. ಯಾಕಂದ್ರ ಇರುವೆ ಅದು ಏನಂದ್ರ ಸಕ್ಕರೆ ಸಿಹಿಯನ್ನ ತಿನ್ಬೇಕಂತ ಹೇಳ್ಬಿಟ್ಟು ಹೋದಂಥದ್ದು. ಇದು ಕರ್ಕೊಂಡು ಹೋಗಿರ್ತದ, ಅದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿರ್ತದ, ಸ್ವಲ್ಪ ತಿನ್ನಕಂತಿ ಬಾ, ಇದ್ಯಾಕ ಸಪ್ಪೆ ಮೋರೆ ಹಾಕೊಂಡು ಎಲ್ಲ ಯಾಕಂತ ಕೇಳಿದಾಗ, ಇಲ್ಲ ನಾನು ಸ್ವಲ್ಪ ಯಾಕೋ ಇದಾಗಕತ್ತದ ಅಂತ ಹೇಳಿದಾಗ, ಇಲ್ಲ ಬಾ ನಂದು ಸಕ್ಕರೆನೇ ಬೆಟ್ಟ ಅದ, ನಿನ್ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಯ್ತು, ಕರ್ಕೊಂಡು ಹೋಗಿ ತಿನ್ನು ನೋಡಿ ಎಷ್ಟು ಸಕ್ಕರೆ ಐತಿ ತಿನ್ನು ಅಂತಂದಾಗ ಅದೇನಾಗಿತ್ತು, ಉಪ್ಪು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡಿತ್ತು. ಅದು ಸಿಹಿ ತಿಂದ್ರು ಕೂಡ ಅದಕ್ಕೆ ಅನುಭವ ಆಗ್ಲಿಲ್ಲ ನೋಡ್ರಿ. ಅದು ಸಿಹಿ ಬಾಯಿಗೆ ಇಟ್ಕೊಂಡ್ರೆ ಅನುಭವ ಆಗ್ಲಿಲ್ಲ. ಅದಕ್ಕ ಯಾಕೆ ಮುಖ ಇಷ್ಟು ಕೆಡ್ಸಾಕತ್ತಿಯಲ್ಲ ಅಂತಂದ್ರ, ಏನಾರು ಇಟ್ಕೊಂಡಿದ್ದೇನೆ, ಉಪ್ಪಿಗೆ ಏನಾರು ಇಟ್ಕೊಂಡೇನು ಒಳಗ ಬಾಯಾಗ ಅಂತಂದಾಗ, ಹೌದು ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೆ ಅಂತ ಅಂದಾಗ, ಇಲ್ಲಿ ಕೂಡ ಹೇಳ್ತಾರ ಇಂಥ ಒಂದು ಈ ಸ್ವರೂಪದ ಈ ಒಂದು ಪರಬ್ರಹ್ಮದ ಒಂದು ನಿಜ ಆನಂದದ ಒಂದು ಈ ವಿಚಾರವನ್ನ ಅದು ಅನುಭವಕ್ಕೆ ಬರ್ಬೇಕಾಗಿತ್ತಂತಂದ್ರ ಇವೆಲ್ಲ ಮಾಯೆಯ ವಿಕಾರ ಅನ್ನುವಂತ ಏನು ಉಪ್ಪದ ಇಟ್ಕೊಂಡವಲ್ಲ, ಆ ತರ ಏನಾದ್ರೂ ಇಟ್ಕೊಂಡ್ಬಿಟ್ಟು ಆ ಮೇರೆಯನ್ನು ಕಳೆಯದೆ, ಮಾಯೆ ಅನ್ನುವಂತ ಒಂದು ಸೀಮೆಯನ್ನು ಕಳೆಯದೆ ಈ ಅನುಭವ ಮಾಡ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ, ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ್ನೆಲ್ಲ ಕಳಿಬೇಕಾಗ್ತದ, ತೆಗಿಬೇಕಾಗ್ತದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸಚ್ಚಿದಾನಂದ ಆತ್ಮ ಹೆಂಗದ ಅಂತಂದ್ರ ಸಮುದ್ರೋಪಾದಿಯಿಂದ ಕೂಡಿದಂಥದ್ದು. ಈ ಸಪ್ತಾವರಣ ಶರೀರ ಅನ್ನುವಂಥ ಸಪ್ತಾವರಣದಿಂದ ಕೂಡಿದಂತ ಶರೀರ, ಈ ಪಂಚಕೋಶಗಳಿಂದ ಕೂಡಿದಂಥದ್ದನ್ನ ಇವನ್ನ ಹಾಗೆ ಇಟ್ಕೊಂಡು ನನಗ ಇಂಥ ನಿಜಾನಂದ ಆಗ್ತದ ಅಂತ ಹೇಳಕ್ ಸಾಧ್ಯ ಅದೇನಂತಂದ್ರ ಹೇಳಕ್ಕಾಗಂಗಿಲ್ಲ. ಯಾಕಂತಂದ್ರೆ ಹೇಳ್ತಾರೆ, ಕಾರ್ಯ ಕಾರಣ ರೂಪ ಪ್ರಪಂಚದ ಒಳಗ ತುಂಬ್ಯದ. ಮತ್ತೆ ಇಂಥ ಒಂದು ಗಂಭೀರ ಅಖಂಡವಾಗಿರುವಂತ ಅದ್ವಯ ಆಗಿರುವಂತ ವಿಚಾರವನ್ನ ಅಲ್ಲಿ ಅನುಭವಿಸ್ಲಿಕ್ಕೆ ಆಗ್ತದೇನಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಅದ 6 ಬಲ್ಲರು ನಿಜಾನಂದ ಬೋಧಾಂಬುದೇ ಮೇರೇನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು. ಇಲ್ಲಿ ಏನದವಂದ್ರೆ ತತ್ಪದ ಮತ್ತೆ ತುಂಪದ. ಈ ತತ್ಪದ ಯಾಕಂತಂದ್ರೆ ಇಲ್ಲೂ ಕೂಡ ಈ 2 ರೀತಿ ಉಪಾಧಿಯಿಂದ ಕೂಡಿದಂಥದ್ದು. ತತ್ಪದಕ ಮಾಯ ಉಪಾಧಿಯಿಂದ ಕೂಡಿದಂಥದ್ದು ಈಶ್ವರ, ತೊಂಪದಕ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂಥದ್ದು ಇಲ್ಲಿ ಜೀವ ಅನ್ನುವಂಥದ್ದು. ಈ ತೊಂಪದಾರ್ಥ ಆತ್ಮನಿಗೆ ಹೆಂಗದವಂತಂದ್ರ ಮೇರೆ ಅಂದ್ರೆ ಸೀಮೆಗಳು, ಮೇರೆ ಅಂದ್ರೆ ಸೀಮೆ. ಇವಕ್ಕ ಏನದವಂತಂದ್ರ ಪಂಚಕೋಶಗಳು. ನೀನಿಗೇನದಾವಂದ್ರ ಪಂಚಕೋಶಗಳು, ಅಲ್ಲಿ ಮೇರೆ ಅಂದ್ರೆ ಸೀಮೆಗಳಾಗಿದಾವ. ತತ್ಪದಕ ಸಪ್ತಾವರಣ, ಅವು ಮೇರೆ ಆಗಿದಾವ. ಅಂದ್ರೆ ಅವು ಸೀಮೆ ಅಂತ ಅರ್ಥ. ಹಿಂಗೆ ಇಷ್ಟಿಷ್ಟು ಆತೆಗೆ ಬರುವಂತ ಇಷ್ಟೆಲ್ಲ ಆಗಿದಾವ. ಅದಕ್ಕ ಈ ತತ್ ಪದದ ಮತ್ತೆ ತೊಂಪದದ ವಾಕ್ಯ, ಯಾಕಂದ್ರೆ ವಾಚ್ಯಾರ್ಥ ಮತ್ತೆ ಲಕ್ಷ್ಯಾರ್ಥ ಅಂತ ಬರ್ತಾವಲ್ಲ, ಆವಾಗ ಈ ವಾಚ್ಯಾರ್ಥವನ್ನ ಈ ಮೇರೆ ಅಂದ್ರೆ ಈ ಸೀಮೆಯನ್ನ ತೆಗೆಯುವಂಥದ್ದು, ಮತ್ತೆ ತತ್ಪದದ್ದು ತೆಗೆಯುವಂಥದ್ದು, ಮತ್ತೆ ತೊಂಪದದ್ದು ತೆಗೆಯುವಂಥದ್ದು. ಆಮೇಲೆ ವಾಚ್ಯಾರ್ಥ ತೆಗೆದು ನಂತರ ಲಕ್ಷ್ಯಾರ್ಥಗಳಾದಂಥ ಪ್ರತ್ಯೇಗಾತ್ಮ ಸ್ವರೂಪ ನೋಡುವಂಥದ್ದು. ಇದು ಹೆಂಗತ್ತದ, ಯಾವಾಗ ಉಪಾಧಿಗಳನ್ನ ಈ ಮೇರೆಯನ್ನ ತೆಗೆದು ಹಾಕಿದ ಇದ್ರ ಅನುಭವ ಆಗ್ತದ. ನಾನು ಎಷ್ಟೇ ಓದಿದ್ದೀನಪ್ಪ, ಇದಿಷ್ಟು ದಿನ ಪಂಚಲಕ್ಷಣದ ಬಗ್ಗೆ ಹೇಳಿದ್ರು, ಪೂರ್ಣ ಪದದ ಬಗ್ಗೆ ಹೇಳಿದ್ರು. ಯಾಕಂದ್ರ ಯಾವ ರೀತಿ ಅಂದ್ರ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ, ನಾನು ಅಷ್ಟೇ ಕೇಳಿದೆ, ನಾನು ಇಷ್ಟೇ ನೋಡಿದೆ, ನಾನು ಬಯಟ್ ಮಾಡಿದೆ, ನಾನು ಇಷ್ಟೆಲ್ಲ ಮಾಡಿದೆ, ಇದೆಲ್ಲ ಹಂಗ್ ಮಾಡಿದ್ರಲ್ಲಪ್ಪ, ಸತತ ಅನುಸಂಧಾನ ಆಗ್ಬೇಕಿದು. ಅಂದಾಗ ಮಾತ್ರ ಇದ್ರ ಅನುಭವ ಆಗ್ತದ. ಇಲ್ಲ ಅಂದ್ರೆ ನಾನು ಬರೀ ಈ ಇಷ್ಟು ತಿಳ್ಕೊಂಡ್ಬಿಟ್ಟೆ, ನಾ ಗೆದ್ದು ಬಿಟ್ಟೆ ಅನ್ನಂಗಿಲ್ಲ. ಅದಕ್ಕೆ ಇದು ಸ್ವಲ್ಪ ಎಚ್ಚರಿಕೆ ಕೊಡ್ತಾರೆ, ಈ ಪದದಲ್ಲಿ ತುಂಬಾ ಎಚ್ಚರಿಕೆ ಕೊಡ್ತಾರೆ.
ಯಾಕಂದ್ರ ಸುಮ್ಮನೆ ಕೇಳ್ಬಿಟ್ಟೆ ಅನ್ನೋದಲ್ಲ, ಕೇಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ, ನಾನು ಈ ತರ ಮಾಡಿದೀನಿ ಅಂತ ಹಿಂಗ ಅಷ್ಟೇ ಮಾಡ್ಕೊಂಡ್ ಬಿಡೋದಲ್ಲ. ಇದನ್ನ ಪ್ರತಿ ದಿವಸ ಅನುಸಂಧಾನ ಆಗ್ಬೇಕು, ಇವೆಲ್ಲ ತೆಗಿಬೇಕು ನೋಡ್ರಿ. ಅನುಸಂಧಾನ ಪ್ರತಿ ಸಲ ಆಗಿ ಈ ಉಪಾಧಿಗಳನ್ನ ಯಾವಾಗ ತೆಗಿತಾ 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 ತಂದಾಗ ಇಲ್ಲಿ ಲಕ್ಷಾರ್ಥಗಳಾದಂಥ ಪ್ರತ್ಯೇಗಾತ್ಮ ಮತ್ತೆ ಪರಬ್ರಹ್ಮ ಇವರಿಗೆ ಅಭೇದವಾಗಿರುವಂತ ಏನು ಅಖಂಡವಾಗಿರುವಂತ ಒಂದು ಅದ್ವಯ ಪೂರ್ಣ ಆತ್ಮನು ತಾನಿ ಇದ್ದೀನಿ ಅನ್ನುವಂಥದ್ದು ಪ್ರತಿನಿತ್ಯ ಇವೆಲ್ಲ ಅನುಸಂಧಾನ ಆಗ್ತಾ ಬರ್ಬೇಕು ಅಂತ ಹೇಳ್ತಾರೆ. ಇಷ್ಟು ದಿವಸ ಮುಗಿತ್ರಿ, ಎಲ್ಲ ಕೇಳಿದ್ವಿ, ಪಂಚಲಕ್ಷಣ ಬಗ್ಗೆ ಹೇಳಿದ್ರು, ಇಷ್ಟ ಆಯ್ತಲ್ರಿ ಅನ್ನಂಗಿಲ್ಲ. ಆದ್ರೆ ನಿನ್ನೊಳಗ ಇದು ಪ್ರತಿನಿತ್ಯ ಅನುಸಂಧಾನ ಆಗ್ತಾ ಹೋಗ್ಬೇಕು ನೋಡಪ್ಪ. ಇವೆಲ್ಲ ಮೇರೆ ತೆಗಿಬೇಕು. ತತ್ಪದದ್ದು ಉಪಾಧಿ ಮತ್ತೆ ವಾಚ್ಯಾರ್ಥ ಭಾಗಗಳು ಏನದಾವ ಅವನ್ ತೆಗಿಯುವಂಥದ್ದು, ಮತ್ತೆ ತೊಂಪದದ ನಿನ್ನ ಏನೇನದಾವ ವ್ಯವಹಾರ ಅವೆಲ್ಲ ತೆಗಿಯುವಂಥದ್ದು. ಅಭೇದವಾಗಿರುವಂಥದ್ದು ನಿನ್ನ ಸ್ವರೂಪ. ಇದು ಪ್ರತಿನಿತ್ಯ ಅನುಸಂಧಾನ ಮಾಡಿದಾಗ ಇಂಥ ಒಂದು ನಿನ್ಗ ಅನುಭವ ಆಗಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರ. ಇದನ್ನ ಹಿಡ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.